ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಗೌಡ ಪಾಟೀಲ್ ಅಂತೇಳಿ. ನಾನು ಸರ್ಕಾರಿ ಎಕ್ಸ್ ಮುನ್ಸಿಪಲ್ ಪದವಿ ಪೂರ್ವ ಮಹಾವಿದ್ಯಾಲಯ ಗೋಕಾಕ್ನಲ್ಲಿ ಆಟೋಮೊಬೈಲ್ ವಿಷಯವನ್ನು ಬೋಧನೆ ಮಾಡ್ತಿದ್ದೀನಿ. ಸೊ ಇವತ್ತು ನಾನು ICT ಅಂದರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿಯನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಹೋಪ್ ಯು ಲೈಕ್ ಇಟ್. ಸೊ ಮೊದಲು ನಾವು ತಿಳ್ಕೊಳ್ಳೋಣ್ರಿ ಏನಂತಂದ್ರೆ ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇನ್ ಎಜುಕೇಷನ್ ಅಂದರೆ ಏನು ಅಂತ. ಸೊ ಇದಕ್ಕೆ ನಾವು ಏನಂತೇವಪ್ಪ ಅಂತಂದ್ರೆ ಮಾಹಿತಿ ಮತ್ತು ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಹೇಗೆ ಬಳಕೆ ಮಾಡಬೇಕು ಅನ್ನೋದನ್ನು ಈ ಒಂದು ಸೆಷನ್ನಲ್ಲಿ ನಾವೇನು ಮಾಡ್ತೀವಿ ಕಲಿತೀವಿ. ಸೊ ಇಲ್ಲಿ ನಾವೇನು ಮಾಡ್ತೇವೆ ಅಂತಂದ್ರೆ ICT ಒಳಗೆ ಬರ್ತಕ್ಕಂಥ ಒಂದಿಷ್ಟು ಉಪಕರಣಗಳ ಬಗ್ಗೆ ಕೂಡ ನಾವೇನು ಮಾಡ್ತೀವ್ರಿ ಈ ಸೆಷನ್ನಲ್ಲಿ ಏನು ಮಾಡ್ತೀವ್ರಿ ಕಲಿತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಆಫ್ ವೇರಿಯಸ್ ICTs ಅಂದ್ರೆ ಕಾಮನ್ ICTs ಅಂದ್ರೆ ICTಯಲ್ಲಿ ಬರುವ ಒಂದಿಷ್ಟು ಉಪಕರಣಗಳ ಬಗ್ಗೆ ನಾವೇನು ಮಾಡೋಣ್ರಿ ಇಲ್ಲೇ ನೋಡ್ತಾ ಹೋಗೋಣ. ಫಸ್ಟ್ ಬರ್ತೈತ್ರಿ ಲ್ಯಾಪ್ಟಾಪ್. ಸೊ ಇದನ್ನು ನೀವು ಆಲ್ಮೋಸ್ಟ್ ಆಲ್ ನೋಡಿರ್ತೀರಿ ವಿದ್ಯಾರ್ಥಿಗಳು. ನಾನು ಒಮ್ಮೆ ನಿಮ್ಗೆ ಏನಾದರೂ ಪ್ರೊಜೆಕ್ಟರ್ನಲ್ಲಿ ಹೇಳ್ಬೇಕಂದ್ರೆ ಲ್ಯಾಪ್ಟಾಪ್ ತಂದಿರ್ತೇನೆ ರೀ. ಸೊ ನೋಡ್ರಿ, ಲ್ಯಾಪ್ಟಾಪ್ ಒಂದು ಪೋರ್ಟೇಬಲ್ ಪರ್ಸನಲ್ ಕಂಪ್ಯೂಟರ್ ಆಗಿರ್ತೈತ್ರಿ. ಇದೇನು ಮಾಡ್ತೈತೆ ಅಂತಂದ್ರೆ ಪರ್ಸನಲ್ ಬಳಕೆಗಾಗಿ ಇದನ್ನ ಏನು ಮಾಡಿರ್ತೀವಿ ನಾವು ವಿನ್ಯಾಸಗೊಳಿಸಲಾಗಿರ್ತೈತಿ. ಇದು ಒಂಥರ ಕಂಪ್ಯೂಟರ್ ರೀ. ಬಟ್ ಸೊ ಇದನ್ನ ನೀವೇನ್ ಮಾಡ್ಬೋದ್ರಿ, ಕ್ಯಾರಿ ಮಾಡ್ಬೋದು. ನಿಮ್ಗೆ ಎಲ್ಲಿ ಬೇಕಲ್ಲಿ ನೀವು ಅದನ್ನ ಏನ್ ಮಾಡ್ಬೋದ್ರಿ, ಒಯ್ಬೋದು. ಎರಡನೇ ನೋಡೋಣ್ರಿ ನಾವು ಪ್ರೊಜೆಕ್ಟರ್ಸ್. ಸೊ ಪ್ರೊಜೆಕ್ಟರ್ ಅಂದ್ರೆ ನೋಡ್ರಿ, ಇದೊಂದು ಆಪ್ಟಿಕಲ್ ಸಾಧನ ರೀ ಇದು. ಸೊ ಅಂದ್ರೆ ನೀವು ಸ್ಕ್ರೀನ್ ಮಿರರ್ ಮಾಡೋಕ್ಕಾಗಲಿ ಅಥವಾ ನೀವೇನು ತೋರಿಸ್ಬೇಕು ಅನ್ಕೊಂಡಿರ್ತೀರಿ, ನೀವೇನು ವಿಡಿಯೋ ತೋರಿಸ್ಬೇಕು ಅನ್ಕೊಂಡಿರ್ತೀರಿ, ಪಿಕ್ಚರ್ ತೋರಿಸ್ಬೇಕು ಅನ್ಕೊಂಡಿರ್ತೀರಿ, ಅದನ್ನ ತೋರಿಸ್ಲಿಕ್ಕೆ ಬಳಸ್ತಕ್ಕಂಥ ಒಂದು ಆಪ್ಟಿಕಲ್ ಸಾಧನ ಆಗಿರ್ತೈತ್ರಿ ಇದು. ಎರಡನೇದು, ಈ ಪ್ರೊಜೆಕ್ಟರ್ ಮುಖಾಂತರ ನಾವೇನ್ ಮಾಡ್ಬೋದ್ರಿ, ಚಿತ್ರಗಳನ್ನ, ವಿಡಿಯೋಗಳನ್ನ ಅಥವಾ ಕಂಪ್ಯೂಟರ್ನ ಡಾಟಾಗಳನ್ನ ಏನ್ ಮಾಡ್ಬೋದ್ರಿ, ಪ್ರದರ್ಶನ ಮಾಡ್ಬೋದು. ಸೊ ನಿಮ್ಮ ಹತ್ರ ವೈಟ್ ಸ್ಕ್ರೀನ್ ಅಥವಾ ವೈಟ್ ಬೋರ್ಡ್ ಇತ್ತಂತಂದ್ರೆ ಯು ಕ್ಯಾನ್ ಡಿಸ್ಪ್ಲೇ ಇಟ್. ನೆಕ್ಸ್ಟ್ ಮೂರನೇದು ಮೊಬೈಲ್ ಡಿವೈಸಸ್. ಸೊ ಮೊಬೈಲ್ ಡಿವೈಸಸ್ ಅಂದ್ರೆ ನೋಡ್ರಿ, ಇದನ್ನ ಎಲ್ಲರ ಮನ್ಯಾಗ ನೋಡಿರ್ತೀರಿ. ಇದ್ರ ಬಗ್ಗೆ ಏನು ಹೇಳುವಂತ ಅವಶ್ಯಕತೆ ಇಲ್ರಿ. ಸೊ ಮೊಬೈಲ್ ಕೂಡ ಏನ್ರಿ ಒಂದು ಪೋರ್ಟೇಬಲ್ ಸಾಧನ ರೀ ಇದೆ. ಸೊ ಇದೇನ್ ಮಾಡ್ತೈತ್ರಿ, ವಿದ್ಯುತ್ ಅಥವಾ ನೆಟ್ವರ್ಕ್ ಅನ್ನ ಬಳಸ್ಕೊಂಡು ಏನ್ ಮಾಡ್ತೈತ್ರಿ ಇದ. ಸೊ ವಿವಿಧ ಸ್ಥಳಗಳಿಂದ ನಾವೇನ್ ಮಾಡ್ಬೋದ್ರಿ, ಒಬ್ಬರಿಂದ ಇನ್ನೊಬ್ಬರಿಗೆ ಏನ್ ಮಾಡ್ಬೋದ್ರಿ, ಕರೆಗಳನ್ನ ಮಾಡ್ಬೋದು. ಸೊ ಅಥವಾ ನಾವು ಮೆಸೇಜ್ ಮಾಡ್ಬೋದು, ಯೂಟ್ಯೂಬ್ ಅನ್ನ ನಾವು ಚೆಕ್ ಮಾಡ್ಬೋದು, ಅಥವಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇವುಗಳನ್ನೆಲ್ಲ ಏನ್ ಮಾಡ್ಬೋದ್ರಿ ನಾವು ಬಳಸಲು ಏನ್ ಮಾಡ್ತೇವ್ರಿ. ಸೊ ಮೊಬೈಲ್ ಡಿವೈಸ್ಗಳನ್ನ ಹೆಚ್ಚಾಗಿ ಏನ್ ಮಾಡ್ತೇವ್ರಿ, ಬಳಸ್ತೇವಿ. ನೆಕ್ಸ್ಟ್ ಬರ್ತೈತ್ರಿ MP3 ಪ್ಲೇಯರ್ಸ್. MP3 ಪ್ಲೇಯರ್ಸ್ ಅಂದ್ರೆ ನೀವು ಇದನ್ನ, ಸೊ ಇದೊಂದು ಏನ್ರಿಪ್ಪ, ಎಂಟರ್ಟೈನ್ಮೆಂಟ್ ಪ್ರಾಡಕ್ಟ್ ರೀ ಇದ. ಸೊ MP3 ಅನ್ನೋದೇನ್ರಿ, ಇದೊಂದು ಪೋರ್ಟೇಬಲ್ ಬ್ಯಾಟ್ರಿ ಚಾಲಿತ ಎಲೆಕ್ಟ್ರಾನಿಕ್ ಸಾಧನ ರೀ ಇದೆ. ಸೊ ಇದನ್ನ ನಾವು ಏನ್ ಮಾಡ್ತೇವ್ರಿ, ಬ್ಯಾಟ್ರಿ ಅಥವಾ ಎಲೆಕ್ಟ್ರಾನಿಕ್ ಡಿವೈಸ್ ಅಲ್ಲಿ ಏನ್ ಮಾಡ್ತೀವಿ, ಯೂಸ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಇದನ್ನ ಡಿಜಿಟಲ್ ಆಡಿಯೋ ಫೈಲ್ಗಳನ್ನ ಏನ್ ಮಾಡಕ್ರಿ, ಸ್ಟೋರ್ ಮಾಡಕ ಮತ್ತೆ ಅದನ್ನ ಆ ಹಾಡುಗಳನ್ನ ಪ್ಲೇ ಮಾಡಲು ಏನ್ ಮಾಡ್ತೇವ್ರಿ. ಸೊ MP3 ಪ್ಲೇಯರ್ ಗಳನ್ನ ಏನ್ ಮಾಡ್ತೇವ್ರಿ ನಾವು ಹೆಚ್ಚಾಗಿ ಬಳಸ್ತೇವೆ. ನೆಕ್ಸ್ಟ್ ಬರ್ತೈತ್ರಿ ಬುಕ್ ರೀಡರ್ಸ್ ಅಂತೇಳಿ. ಸೊ ಬುಕ್ ರೀಡರ್ಸ್ ಅಂತಂದ್ರೆ ನೋಡ್ರಿ, ಸೊ ಡಿಜಿಟಲ್ ಪುಸ್ತಕಗಳನ್ನ ಓದಲು ಈ ತರದ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಏನ್ ಮಾಡ್ತೇವ್ರಿ ನಾವು ಬಳಸ್ತೇವೆ. ಸೊ ಇದಕ್ಕೆ ಎಕ್ಸಾಂಪಲ್ ಅಂತಂದ್ರೆ ಕಿಂಡಲ್ ಅಂತ ಬರ್ತೈತ್ರಿ, ಕಿಂಡಲ್ ಅಂತೇಳಿ. ಇನ್ನೊಂದು ಬರ್ತೈತ್ರಿ ಕೋಬೋ, ಮತ್ತೆ ಇನ್ನೊಂದು ಬರ್ತೈತ್ರಿ ನೂಕ್. ಸೊ ಇವೆಲ್ಲ ಏನ್ರಿ, ಬುಕ್ ರೀಡರ್ಸ್ ರೀ. ಸೊ ನಿಮ್ಮ ನಾಲೆಜ್ಗೋಸ್ಕರ ಕೊಟ್ಟೆ, ಇವೆಲ್ಲ ಎಕ್ಸಾಮ್ಗೆ ಏನು ಬಿಡಲ್ಲ. ನೆಕ್ಸ್ಟ್ ಬರ್ತೈತ್ರಿ ಟ್ಯಾಬ್ಲೆಟ್ಸ್. ಸೊ ಟ್ಯಾಬ್ಲೆಟ್ಸ್ ಅಂದ್ರೆ ಏನ್ರಿ, ಇದು ಒಂದು ಎಲೆಕ್ಟ್ರಿಕ್ ಸಾಧನ ರೀ ಇದು ಕೂಡ. ಸೊ ಟಚ್ ಸೆನ್ಸಿಟಿವ್ ಸ್ಕ್ರೀನ್ ಅನ್ನ ಹೊಂದಿದ್ದು ಮೊಬೈಲ್ನ ಹಾಗೆ ಏನ್ ಮಾಡ್ಬೋದ್ರಿ, ಇದನ್ನು ಕೂಡ ನಾವೇನ್ ಮಾಡ್ಬೋದ್ರಿ, ಬಳಕೆ ಮಾಡ್ಬೋದು. ಇಲ್ಲಿ ನಾನು ನಿಮ್ಗೆ ತೋರಿಸ್ಬಿಡ್ತೇನೆ ರೀ, ಇದು ಲ್ಯಾಪ್ಟಾಪ್ ರೀ. ಇದೇನ್ರಿ ಇದ ಟ್ಯಾಬ್ಲೆಟ್. ಸೊ ಇದೇನ್ರಿ ಇದ MP3 ಪ್ಲೇಯರ್. ಸೊ ಇದು ಮೊಬೈಲ್ ಫೋನ್ ರೀ. ಇದು ಪ್ರೊಜೆಕ್ಟರ್ ರೀ. ಇದು ಬುಕ್ ರೀಡರ್. ಈ ತರ ಎಲ್ಲ ಏನ್ ಮಾಡ್ಬೋದ್ರಿ, ಇವುಗಳನ್ನ ನೀವು ತಿಳಿದುಕೊಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬೇಸಿಕ್ ಕಂಪ್ಯೂಟರ್ ಆಪರೇಷನ್ಸ್ ಅಂತ ಕೊಟ್ಟಾನ್ರಿ. ಅಂದ್ರೆ ಸೊ ಬೇಸಿಕ್ ಕಂಪ್ಯೂಟರ್ ಆಪರೇಷನ್ಸ್ ಅಂತ ಏನ್ ಮಾಡ್ತೀವಿ ನಾವು ಇದನ್ನ ಕರಿತೀವಿ. ಸೊ ಇಲ್ಲಿ ನಾವು ಮುಂದೆ ಏನ್ ಮಾಡೋಣ್ರಿ, ನೋಡೋಣ. ಫಸ್ಟ್ ಬರ್ತೈತ್ರಿ ಫಸ್ಟ್ ಪ್ರಶ್ನೆ. ಇದನ್ನ ನೋಡ್ರಿ, ಇದನ್ನ 1 ಮಾರ್ಕ್ಸಿಗೆ ಏನ್ ಮಾಡ್ತಾನ್ರಿ, ಕೇಳ್ತಾನೆ. ಎಲ್ಲಿ ಅಂದ್ರೆ MCQ ನಲ್ಲಿ ಏನ್ ಮಾಡ್ತಾನ್ರಿ, ಕೇಳ್ತಾನೆ ಇದನ್ನ. ICTಯ ಫುಲ್ ಫಾರ್ಮ್ ಅನ್ನ ಏನ್ ಮಾಡ್ರಿ,
ವಿಸ್ತರಿಸಿ ಬರ್ರಿ ಅಂತ ಕೇಳ್ತಾನ. ಸೊ ಫಸ್ಟ್ ನೋಡೋಣ ನಾವು ICT ಅಂದ್ರೆ ಏನಂತೇಳಿ. ಇನ್ಫಾರ್ಮೇಶನ್ ಆ್ಯಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಓಕೆ, encompassing all methods, tools and concepts for storing, recording and transmitting digital information. ಸೊ ICT ಅಂತಂದ್ರೆ ಏನ್ರಿ ನೋಡ್ರಿ, ಸಿಂಪಲ್ ಆಗಿ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ ಅಂತ ಏನ್ ಮಾಡ್ತೇವೆ ಇದಕ್ಕೆ ನಾವು ಕರಿತೇವಿ. ಡಿಜಿಟಲ್ ಮಾಹಿತಿಯನ್ನ ಸಂಗ್ರಹಿಸಲು. ಸೊ ಡಿಜಿಟಲ್ ಮಾಹಿತಿ ಅಂತಂದ್ರೆ ಏನ್ರಿ, ಸೊ ಲೆಟರ್ಸ್ ಆಗಿರ್ಬೋದ್ರಿ, PDFs ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದ್ರಿ, ವಿಡಿಯೋಸ್ ಆಗಿರ್ಬೋದು, ಇವುಗಳನ್ನ ಸಂಗ್ರಹಣೆ ಮಾಡಿಟ್ಕೊಳಕ್ರಿ, ಸ್ಟೋರ್ ಮಾಡಿಟ್ಕೊಳಕ ಅಥವಾ ಟ್ರಾನ್ಸ್ಫರ್ ಮಾಡಲು, ಓಕೆ, ಸೊ ಬಳಸುವಂತಹ ಉಪಕರಣಗಳನ್ನ ಏನ್ ಮಾಡಿರ್ತೈತ್ರಿ ಇದು ಒಳಗೊಂಡಿರ್ತೈತೆ ಅಂತ ಏನ್ ಮಾಡ್ತಾನ್ರಿ ಅವ ಹೇಳ್ತಾನ. ಓಕೆ, ಸೊ ಸೆಕೆಂಡ್, ಸೊ ಇಲ್ಲಿ ನೋಡೋಣ್ರಿ ನಾವು ICT ಒಳಗೆ ಫಸ್ಟ್ ಬರ್ತೈತ್ರಿ ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಏನ್ರಿ, ಇಟ್ ಈಸ್ ಅ ಗಣಕಯಂತ್ರ ಅಂತ ಕೂಡ ನಾವೇನ್ ಮಾಡ್ತೇವೆ ಇದಕ್ಕೆ ಕರಿತೇವೆ. ಸೊ ಇದನ್ನ ಸ್ಟಾರ್ಟ್ ಮಾಡೋದು ಹೆಂಗಂತ ಕೇಳ್ರ. ಓಕೆ, ಟು ಸ್ಟಾರ್ಟ್ ಅ ಕಂಪ್ಯೂಟರ್ ಪ್ರೆಸ್ ದ ಪವರ್ ಬಟನ್ ಆನ್ ದ CPU. This will start the operating system and display the Ubuntu desktop ಅಂತ ಹೇಳ ನಾವು. ಸೊ ಕಂಪ್ಯೂಟರ್ ಅನ್ನ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ ನಾವು, ಕಂಪ್ಯೂಟರ್ ಅನ್ನ ಪ್ರಾರಂಭಿಸಲು ಫಸ್ಟ್ ಏನ್ ಮಾಡ್ಬೇಕ್ರಿ, CPU ನಲ್ಲಿ ಇರ್ತಕ್ಕಂಥ ಪವರ್ ಬಟನ್ ಅನ್ನ ಏನ್ ಮಾಡ್ಬೇಕ್ರಿ ನೀವು ಪ್ರೆಸ್ ಮಾಡ್ಬೇಕಾ. ಆಮೇಲೆ ಏನ್ ಮಾಡ್ಬೇಕ್ರಿ, ಇದೇನ್ ಮಾಡ್ತೈತ್ರಿ, ಆಪರೇಟಿಂಗ್ ಸಿಸ್ಟಮ್ ಅನ್ನ ಏನ್ ಮಾಡ್ತೈತ್ರಿ ಸ್ಟಾರ್ಟ್ ಮಾಡ್ತೈತಿ. ಮತ್ತೆ ಏನ್ ಮಾಡ್ತೈತ್ರಿ, Ubuntu ಡೆಸ್ಕ್ಟಾಪ್ ಅನ್ನ ಏನ್ ಮಾಡ್ತೈತ್ರಿ ನಿಮ್ಮ ಸ್ಕ್ರೀನ್ ಮೇಲೆ ಏನ್ ಮಾಡ್ತೈತಿ ಶೋ ಮಾಡ್ತೈತಿ. ಸೊ ಅವಾಗ ನೀವು ತಿಳ್ಕೊಬೇಕ್ರಿ ನಮ್ಮ ಕಂಪ್ಯೂಟರ್ ಏನಾಗಿದ್ರಿ ಸ್ಟಾರ್ಟ್ ಆಗೈತೆ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಲಾಗಿನ್ ಮತ್ತು ಲಾಗೌಟ್. ಲಾಗಿನ್ ಮತ್ತು ಲಾಗೌಟ್ ಅಂದ್ರೆ, ಸೊ ನೀವು ಯಾವ ತರಹ ಕಂಪ್ಯೂಟರ್ನ ಸ್ಟಾರ್ಟ್ ಮಾಡಬೇಕು, ಯಾವ ತರ ನೀವು ಒಳಗಡೆ ಪ್ರವೇಶಿಸಬೇಕು, ಮತ್ತು ಹೇಗೆ ಕಂಪ್ಯೂಟರ್ನಿಂದ ಹೊರಗಡೆ ಬರ್ಬೇಕು ಅನ್ನೋದು ಏನ್ ಮಾಡ್ತೈತ್ರಿ ಇದ ಹೇಳ್ತೈತಿ. ಸೊ ವೆನ್ ಯು ಲಾಗ್ ಇನ್ ಟು ದ ಕಂಪ್ಯೂಟರ್ ವಿತ್ your login ID and password, computer recognizes you as an authorized person. ಅಂದ್ರ ಸೊ ನೀವು ಕಂಪ್ಯೂಟರ್ ಅನ್ನ ಪ್ರಾರಂಭಿಸುವಾಗ ಸರಿಯಾದ ಲಾಗಿನ್ ID ಮತ್ತು ಪಾಸ್ವರ್ಡ್ ಅನ್ನ ಬಳಸಿದ್ರ ಕಂಪ್ಯೂಟರ್ ಏನ್ ಮಾಡ್ತೈತ್ರಿ, ನಿಮ್ಮನ್ನ ಅಧಿಕೃತ ವ್ಯಕ್ತಿ, ನೀವ ಅದರ ಸರಿಯಾದ ಓನರ್ ಅಂತ ಏನ್ ಮಾಡ್ತೈತ್ರಿ, ಅದ ನಿಮ್ಮನ್ನ ಗುರುತಿಸ್ತೈತಿ. ಓಕೆ, and allows you to use applications once you finish working, log out or sign out to prevent others from viewing your work. ಸೊ ಇಲ್ಲಿ ಏನ್ ಹೇಳ್ತಾನ್ರಿ ಅವ, ಸೊ ಅಪ್ಲಿಕೇಶನ್ಗಳನ್ನ ಬಳಸಲು ಅಥವಾ ಬಳಸಿದ ನಂತರ ಏನಾಗ್ತೈತ್ರಿ, ನೀವು ಕೆಲಸ ಮುಗಿಸಿದ ನಂತರ ನೀವು ಲಾಗೌಟ್ ಆಗ್ರಿ ಅಥವಾ ಸೈನ್ ಔಟ್ ಆಗ್ರಿ. ಇದೇನ್ ಮಾಡ್ತೈತೆ ಅಂದ್ರೆ ಇನ್ನೊಬ್ಬರು ನಿಮ್ಮ ಕೆಲಸವನ್ನ ನೋಡದಂತೆ, ಇನ್ನೊಬ್ಬರು ನಿಮ್ಮ ಮಾಹಿತಿಯನ್ನ ಕಳತನ ಮಾಡದಂತೆ ಇದೇನ್ ಮಾಡ್ತೈತ್ರಿ ನಿಮ್ಗೆ ಪ್ರಿವೆಂಟ್ ಮಾಡ್ತೈತಿ. ಸೊ ನೀವು ಲಾಗೌಟ್ ಆಗ್ಲಿಲ್ಲ ಅಂತಂದ್ರೆ ಯಾರಾದ್ರೂ ಬಂದು ಆ ಮಾಹಿತಿಯನ್ನ ಏನ್ ಮಾಡ್ಬೋದ್ರಿ, ಕಳತನ ಮಾಡ್ಬೋದು ಅಥವಾ ನೋಡ್ಬೋದು ಅಂತ ಇದ್ರ ಅರ್ಥ ಆಗಿತ್ತು. ಓಕೆ, ನೆಕ್ಸ್ಟ್ ನೋಡೋಣ್ರಿ ನಾವ ವಾಟ್ ಈಸ್ ಸಾಫ್ಟ್ವೇರ್ ಇನ್ ಕಂಪ್ಯೂಟರ್ ಅಂದ್ರೆ, ಸೊ ಸಾಫ್ಟ್ವೇರ್ ಅಂದ್ರೆ ಏನು, ಕಂಪ್ಯೂಟರ್ ನಲ್ಲಿ ಸಾಫ್ಟ್ವೇರ್ ಅನ್ನ ಎದಕ್ ಬಳಸ್ತೀವಿ ಅಥವಾ ಏನಪ್ಪಾ ಸಾಫ್ಟ್ವೇರ್ ಅಂದ್ರೆ ಅಂತ ಏನ್ ಮಾಡಿ ಅಂದ್ರೆ ಕೇಳೋಣ. Programs and languages are used in computer is called as software. ಅಂದ್ರೆ ಸಾಫ್ಟ್ವೇರ್ ಅಂದ್ರೆ ಏನ್ರಿ ಅಂತಂದ್ರೆ ಕಂಪ್ಯೂಟರ್ಗಳನ್ನ ನಿರ್ವಹಿಸಲು ಬಳಸುವ ನಿರ್ದಿಷ್ಟ ಕಾರ್ಯಗಳನ್ನ ನಿರ್ವಹಿಸಲು ಬಳಸುವ ಪ್ರೋಗ್ರಾಮ್ಸ್ಗಳನ್ನ ಅಥವಾ ಲ್ಯಾಂಗ್ವೇಜ್ಗಳನ್ನ ಅಥವಾ ಡಾಟಾಗಳನ್ನ ನಾವೇನಂತೇವ್ರಿ, ಸೊ ಸಾಫ್ಟ್ವೇರ್ಗಳಂತ ಏನ್ ಮಾಡ್ತೇವ್ರಿ ಕರಿತೇವೆ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ನೀವು ಇವನ್ನ ಫೀಲ್ ಮಾಡ್ಬೋದ್ರಿ, ಬಟ್ ಯು ಕಾಂಟ್ ಟಚ್. ಓಕೆ, ಇಷ್ಟ ಎಕ್ಸಾಂಪಲ್ ನೋಡ್ರಿ. ಇಲ್ಲೇ ನಾನು ನಿಮ್ಗೆ ಹೇಳ್ಬೋದು, ಜಿಮೇಲ್ ಐತ್ರಿ, ಗೂಗಲ್ ಐತಿ, ಓಕೆ, ಫೇಸ್ಬುಕ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಇಲ್ಲಿ ಅಡೋಬ್ ರೀಡರ್ ಐತಿ, ಸ್ಕೈಪ್ ಐತಿ, ಓಕೆ, ಇಲ್ಲೇ ಮ್ಯೂಸಿಕ್ ಪ್ಲೇಯರ್ ಐತ್ರಿ, ಇಲ್ಲೇ ಓಕೆ, ಇಲ್ಲೇ ದೀಸ್ ಆರ್ ಲಾಟ್ಸ್ ಆಫ್, ಇಲ್ಲೇ ಮೆಸೇಜಿಂಗ್ ಆ್ಯಪ್ ಐತಿ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದ್ರಿ, ಕ್ರೋಮ್ ಐತಿ, ಇಲ್ಲಿ ಯೂಟ್ಯೂಬ್ ಐತಿ, ಸೊ ಇಲ್ಲಿ ಎಕ್ಸೆಲ್ ಐತ್ರಿ, ಇಲ್ಲಿ ವರ್ಡ್ ಐತಿ. ಇವನ್ನೆಲ್ಲ ಏನ್ರಿ, ಯು ಕ್ಯಾನ್ ಯೂಸ್ ಇಟ್, ಯು ಕ್ಯಾನ್ ಫೀಲ್ ಇಟ್, ಬಟ್ ಯು ಕ್ಯಾನ್ ಟಚ್ ಇಟ್. ಸೊ ಇಲ್ಲಿಯೂ ಕೂಡ ಏನು ಮಾಡ್ಯಾನ ನಾನು ಒಂದಿಷ್ಟ ಎಕ್ಸಾಂಪಲ್ ಕೊಟ್ಟೇನ್ರಿ. ಮೈಕ್ರೋಸಾಫ್ಟ್, ಒರಾಕಲ್, ಪಾಸ್ಕೋ, ಸ್ಮಾರ್ಟ್, ಇಂಟೆಲ್ ಇವೆಲ್ಲ ಏನ್ರಿ ಇವ, ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಸಾಫ್ಟ್ವೇರ್. ನೆಕ್ಸ್ಟ್ ಬರ್ತೈತ್ರಿ, ವಾಟ್ ಈಸ್ ಹಾರ್ಡ್ವೇರ್. ವಾಟ್ ಈಸ್ ಹಾರ್ಡ್ವೇರ್? The physical parts that we can see and touch are called as hardware. ಅಂದ್ರೆ
ಸೊ ಹಾರ್ಡ್ವೇರ್ ಅಂದ್ರೆ ಏನ್ರಿಪ್ಪ ಅಂತಂದ್ರೆ ಸಿಸ್ಟಮ್ ನಲ್ಲಿರುವ ಭೌತಿಕ ಮತ್ತು ಸ್ಪರ್ಶ ಮಾಡುವಂತಹ ಘಟಕಗಳನ್ನ ಹಾರ್ಡ್ವೇರ್ ಅಂತ ನಾವೇನ್ ಮಾಡ್ಬೋದ್ರಿ ಕರೆಯಬಹುದು. ಸೊ ಅಂದ್ರೆ ಇವುಗಳನ್ನ ನಾವೇನ್ ಮಾಡ್ಬೋದ್ರಿ ಟಚ್ ಮಾಡ್ಬೋದ್ರಿ ಅಂಡ್ ಫೀಲ್ ಮಾಡ್ಬೋದು. ಓಕೆ, ಸೊ ಇವಕ್ಕೆಲ್ಲ ನಾವೇನಂತೇವ್ರಿ ಹಾರ್ಡ್ವೇರ್ ಅಂತ ಕರಿತೀವಿ. ಸೊ ಇಲ್ಲಿ ಏನ್ ಮಾಡೋಣ್ರಿ ನಾವು ಎಕ್ಸಾಂಪಲ್ಸ್ ಇಲ್ಲಿ ನೋಡ್ಬೋದು ನೀವು. ಇಲ್ಲೊಂದು ಪ್ರಿಂಟರ್ ಐತ್ರಿ, ಇಲ್ಲೊಂದು ಮಾನಿಟರ್ ಐತಿ, ಇಲ್ಲೊಂದು ಕೀಬೋರ್ಡ್ ಐತಿ. ಇವೆಲ್ಲ ಏನ್ರಿ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ಓಕೆ ಹಾರ್ಡ್ವೇರ್. ಇಲ್ಲಿ ಫಸ್ಟ್ ನೋಡೋಣ್ರಿ, ಇಲ್ಲೊಂದು ಪಾರ್ಟ್ ಐತ್ರಿ SMP ಅಂತ ಐತಿ. ಸೊ ಇವುಗಳನ್ನ ನಾವು ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೇನೆ ರೀ. ಒಂದು 5 ನಿಮಿಷ ಟೈಮ್ ತಗೋತೈತಿ, ಬಟ್ ಯು ಹ್ಯಾವ್ ಟು ಕೋಆಪರೇಟ್ ಫಾರ್ ದಿಸ್. ಓಕೆ, SMP ಅಂದ್ರೆ ಏನು ಗೊತ್ತ್ರಿ? ಸ್ವಿಚ್ಡ್ ಮೋರ್ ಪವರ್ ಸಪ್ಲೈ ಅಂತ ಏನು ಮಾಡ್ತೇವೆ ಗೊತ್ತ್ರಿ ನಾವು ಇದಕ್ಕೆ ಕರಿತೇವೆ. ಇದ್ರ ಕೆಲಸ ಏನಪ್ಪಾ ಅಂತಂದ್ರೆ AC ಕರೆಂಟನ್ನು DC ಕರೆಂಟನ್ನು ಏನು ಮಾಡ್ತೈತ್ರಿ ಇದ ಪರಿವರ್ತನೆ ಮಾಡ್ತೈತಿ. ಓಕೆ, ನೀವು ಸೊ ಇಟ್ ವಿಲ್ ವೆರಿ ಹೆಲ್ಪ್ಫುಲ್ ಟು ದ ಸಿಸ್ಟಮ್ಸ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆಲ್ಸೋ. ಓಕೆ, ಇನ್ ಸೆಕೆಂಡ್ ಬರ್ತೈತ್ರಿ ರ್ಯಾಮ್. ಸೊ ರ್ಯಾಮ್ ಅಂದ್ರೆ ಏನ್ ಗೊತ್ತ್ರಿ ನಿಮ್ಗೆ? ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅಂತ ಏನ್ ಮಾಡ್ತೇವೆ ನಾವು ಇದನ್ನ ಕರಿತೇವಿ. ಇದು ಡಾಟಾ ಅನ್ನ ಸಂಗ್ರಹಿಸಲು ಇದನ್ನ ಏನ್ ಮಾಡ್ತೇವೆ ನಾವು ಬಳಸ್ತೇವಿ. ಕೋಡಿಂಗ್ ಅನ್ನ ನಿರ್ವಹಿಸಲು CPU ನಲ್ಲಿ ಕೂಡ ಏನ್ ಮಾಡ್ತೇವೆ ನಾವು ರ್ಯಾಮ್ ಅನ್ನ ಏನ್ ಮಾಡ್ತೇವ್ರಿ ಬಳಸ್ತೇವೆ. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಪ್ರೊಸೆಸರ್ ಬರ್ತೈತಿ. ಸೊ ಯು ಕ್ಯಾನ್ ಸಿ ಯರ್ ಪ್ರೊಸೆಸರ್ ಇಂಟೆಲ್ ಕೋರ್ ಅಂತ ಬರ್ತೈತ್ರಿ ಇದ. ಸೊ i3 i5 i7 ಇವೆಲ್ಲ ಏನ್ರಿ ಇವ ಪ್ರೊಸೆಸರ್ನ ವಿವಿಧ ವಿಭಾಗಗಳು ರೀ. ಸೊ ಇವನ್ನ ನೋಡ್ಬೋದು ನಾವು. ಇದನ್ನ ನಾವು ಪ್ರೈಮರಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ ಅಂತ ಕೂಡ ಏನ್ ಮಾಡ್ತೇವ್ರಿ ಕರಿತೇವಿ. ಇದು ಕಂಪ್ಯೂಟರ್ನ ಬ್ರೈನ್ ನ ತರ ಏನ್ ಮಾಡ್ತೈತ್ರಿ ಕೆಲಸ ಮಾಡ್ತೈತಿ. ಸೊ ಇದ ಇಂಟೆಲ್. ಸೊ ಇದ i3 i5 i7 ಅಂತಂದ್ರೆ i3 ಅಂದ್ರೆ ಏನ್ರಿ ಬೇಸಿಕ್ ಮಾಡೆಲ್ ರೀ. i7 ಅಂತಂದ್ರೆ ಇದು ಲೇಟೆಸ್ಟ್ ಮಾಡೆಲ್ ರೀ. ಸೊ ಇದು ಹೈ ಪರ್ಫಾರ್ಮೆನ್ಸ್ ಅನ್ನ ಏನ್ ಮಾಡ್ತೈತಿ ನಿಮ್ಗೆ ನೀಡ್ತೈತಿ. ಸೊ ಮತ್ತೆ ಇದು ಕಮಾಂಡ್ ಗಳನ್ನ ಸ್ಪೀಡ್ ಆಗಿ ಆಪರೇಟ್ ಮಾಡಲು ಕೂಡ ಏನ್ ಮಾಡ್ತೈತ್ರಿ. ಸೊ ಈ ಪ್ರೊಸೆಸರ್ ಏನ್ ಮಾಡ್ತೈತಿ ನಿಮ್ಗೆ ಹೆಲ್ಪ್ ಮಾಡ್ತೈತಿ. ಸೊ ಚಲೋ ಪ್ರೊಸೆಸರ್ ಇತ್ತಂದ್ರೆ ನಿಮ್ದು PC ಏನಾಗ್ತೈತ್ರಿ ಕಂಫರ್ಟಬಲಿ ಸ್ಮೂತ್ಲಿ ವೆರಿ ಫಾಸ್ಟ್ ಆಗಿ ಏನ್ ಮಾಡ್ತೈತ್ರಿ ವರ್ಕ್ ಮಾಡ್ತೈತಿ. ಪ್ರೊಸೆಸರ್ ಕಡಿಮೆ ಇದಿತ್ತಪ್ಪ ಅಂತಂದ್ರೆ ಸೊ ಇಟ್ ವಿಲ್ ಬಿಕಮ್ ಲಿಟ್ಲ್ ಸ್ಲೋವರ್. ಓಕೆ, ಸೊ ಈ ತರ. ಇನ್ ನೆಕ್ಸ್ಟ್ ಬರ್ತೈತ್ರಿ ಮದರ್ ಬೋರ್ಡ್. ಸೊ ಮದರ್ ಬೋರ್ಡ್ ಅಂದ್ರೆ ನೋಡ್ರಿ ಇದನ್ನ ನಾವು ಮೇನ್ ಪ್ರಿಂಟೆಡ್ ಸರ್ಕ್ಯೂಟ್ ಬೋರ್ಡ್ ಅಂತ ಕೂಡ ಏನ್ ಮಾಡ್ತೇವ್ರಿ ಕರಿತೇವಿ. ಇದು ಕಂಪ್ಯೂಟರ್ನ ಬ್ಯಾಕ್ ಬೋನ್ ಆಗಿರ್ತೈತ್ರಿ ಇದು. ಸೊ ಇದಿಲ್ಲ ಅಂದ್ರೆ ಕಂಪ್ಯೂಟರ್ ಇಲ್ಲ. ಇದು ಕಂಪ್ಯೂಟರ್ನ CPU ರ್ಯಾಮ್ ಮತ್ತು ಗ್ರಾಫಿಕ್ ಕಾರ್ಡ್ನ ಜೊತೆಗೆ ಏನ್ ಮಾಡ್ತೈತ್ರಿ ಕನೆಕ್ಷನ್ ಮಾಡ್ತೈತಿ. ಓಕೆ, ಸೊ ನಾವು CPU ನ ರ್ಯಾಮ್ ನ ಮತ್ತೆ ಏನ್ ಮಾಡ್ತೇವ್ರಿ ಗ್ರಾಫಿಕ್ ಕಾರ್ಡ್ ಅನ್ನ ಸೊ ಈ ಮದರ್ ಬೋರ್ಡ್ ನ ಮುಖಾಂತರ ಏನ್ ಮಾಡ್ತೇವೆ ನಾವು ಕನೆಕ್ಟ್ ಮಾಡಿರ್ತೇವೆ. ಸೊ ಈ ತರ ಇದನ್ನ ನೀವು ತಿಳ್ಕೊರಿ. ನೆಕ್ಸ್ಟ್ ಬರ್ತೈತ್ರಿ ಆಪ್ಟಿಕಲ್ ಡ್ರೈವ್. ಸೊ ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ CD ಅಥವಾ DVD ಗಳನ್ನ ಏನ್ ಮಾಡ್ತೇವ್ರಿ ಇನ್ಸರ್ಟ್ ಮಾಡಲು ಏನ್ ಮಾಡ್ತೇವೆ ನಾವು ಇದನ್ನ ಎಕ್ಸಾಕ್ಟ್ಲಿ ಬಳಸ್ತೇವಿ. ಓಕೆ, ಸಾಫ್ಟ್ವೇರ್ ಗಳನ್ನ ಇನ್ಸ್ಟಾಲ್ ಮಾಡಲು, ಸೊ ಸಿನಿಮಾಗಳನ್ನ ನೋಡಲು, ಮಲ್ಟಿಮೀಡಿಯಾ ಅಥವಾ ಸಾಂಗ್ಸ್ ಪ್ಲೇ ಮಾಡಕ, ಸೊ ಗೇಮ್ ಗಳನ್ನ ಪ್ಲೇ ಮಾಡಲು ಕೂಡ ಏನ್ ಮಾಡ್ತೇವ್ರಿ ನಾವು ಈ ಆಪ್ಟಿಕಲ್ ಡ್ರೈವ್ ಗಳನ್ನ ಹೆಚ್ಚಾಗಿ ಏನ್ ಮಾಡ್ತೇವ್ರಿ ಬಳಸ್ತೇವೆ. ನೆಕ್ಸ್ಟ್ ಬರ್ತೈತ್ರಿ ಹಾರ್ಡ್ ಡಿಸ್ಕ್. ಸೊ ಇದಕ್ಕೆ ನಾವು ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ಅಂದ್ರೆ ಡಾಟಾ ಸ್ಟೋರ್ ಮಾಡಕ್ಕೆ ಏನ್ ಮಾಡ್ತೇವ್ರಿ ಹೆಚ್ಚಾಗಿ ಇದನ್ನ ಯೂಸ್ ಮಾಡ್ತೇವಿ. ಕಂಪ್ಯೂಟರ್ಗಳಲ್ಲಿ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಕೂಡ ಏನ್ ಮಾಡ್ತೇವ್ರಿ ನಾವು ಹಾರ್ಡ್ ಡಿಸ್ಕ್ ಗಳನ್ನ ಏನ್ ಮಾಡ್ತೇವ್ರಿ ಯೂಸ್ ಮಾಡ್ತೇವಿ. ಸೊ 500 GB, 1 TB, 2 TB ಅಂದ್ರೆ ಟೆರಾಬೈಟ್ ರೀ. GB ಅಂತಂದ್ರೆ ಗಿಗಾಬೈಟ್ ಅಂತೇಳಿ. ಸೊ ಈ 1 TB 2 TB ಅಂತಂದ್ರೆ ನಮ್ಗೇನಾದ್ರೂ ಲಾಂಗ್ ಟರ್ಮ್ ಸ್ಟೋರೇಜ್ಗೆ ಏನಾದರೂ ಹೆಲ್ಪ್ ಆಗಿ ಏನ್ ಮಾಡ್ತೈತ್ರಿ ಈ ಹಾರ್ಡ್ ಡಿಸ್ಕ್ ಗಳನ್ನ ಏನ್ ಮಾಡ್ತೇವ್ರಿ ನಾವು ಯೂಸ್ ಮಾಡ್ತೇವೆ. ಸೊ ಈ ಹಾರ್ಡ್ ಡಿಸ್ಕ್ ಗಳು ನಿಮ್ಗೆ ಇನ್ಸರ್ಟ್ ಸಿಗ್ತಾವ್ರಿ. ಸೊ ಆಲ್ರೆಡಿ ನೀವು ಹೇಳಿದ್ರಂದ್ರೆ ಅವ್ರು ನಿಮ್ಗೆ ಇನ್ಬಿಲ್ಟ್ ಹಾಕಿ ಕೊಡ್ತಾರ. ಬೇಕಂದ್ರೆ ನೀವು ಎಕ್ಸ್ಟರ್ನಲ್ ಕೂಡ ಏನ್ ಮಾಡ್ಬೋದ್ರಿ ಇವುಗಳನ್ನ ಪರ್ಚೇಸ್ ಮಾಡ್ಬೋದು. ನೆಕ್ಸ್ಟ್ ಬರ್ತೈತ್ರಿ ಮೌಸ್. ಇಲ್ಲ ಐತ್ ನೋಡ್ರಿ ಮೌಸ್. ಓಕೆ, ಮೌಸ್ ಇದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇದೊಂದು ಹಾರ್ಡ್ವೇರ್ ಇನ್ಪುಟ್ ಡಿವೈಸ್ ಆಗಿರ್ತೈತ್ರಿ. ಇದೇನ್ರಿ ಇನ್ಪುಟ್ ಡಿವೈಸ್ ರೀ. ಸೊ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಕೂಡ ಇದೇನಾಗಿರ್ತೈತ್ರಿ ಆಗಿರ್ತೈತಿ. ಕರ್ಸರ್ ಅನ್ನ ನಿಯಂತ್ರಿಸಲು ಬಳಸಲುವಾಗುವ ಹ್ಯಾಂಡ್ ಹೋಲ್ಡ್ ಆಪರೇಟ್ ಮಾಡುವ ಒಂದು ಇನ್ಪುಟ್ ಸಾಧನವಾಗಿದೆ ಅಂತ ಏನ್ ಮಾಡ್ಬೋದು ನಾವು ಇದನ್ನ ಕರಿಬಹುದು. ನಿಮ್ಗೆ ಸರಳವಾಗಿ ಹೇಳ್ಬೇಕಂತಂದ್ರೆ ಸೊ ಕೈಯಿಂದ ನೀವು ಏನ್ ಮಾಡ್ಬೋದ್ರಿ ಸೊ ಇನ್ಪುಟ್ ಅನ್ನ ನೀಡಲು ಏನ್ ಮಾಡ್ಬೋದ್ರಿ ಈ ಮೌಸ್ ಅನ್ನ ಬಳಸಬಹುದು. ಇದೇನ್ರಿ ಇನ್ಪುಟ್ ಸಾಧನ ಆಗಿರ್ತೈತೆ ಅಂತ ಏನ್ ಮಾಡ್ತಾನೆ ಹೇಳ್ತಾನ. ನೆಕ್ಸ್ಟ್ ಬರ್ತೈತ್ರಿ ಕೀಬೋರ್ಡ್. ಸೊ ಕೀಬೋರ್ಡ್ ಕೂಡ ಏನ್ರಿ ಇದು ಒಂದ ಇನ್ಪುಟ್ ಡಿವೈಸ್ ರೀ. ಇದೇನ್ರಿ ಇನ್ಪುಟ್ ಡಿವೈಸ್. ಸೊ ಇದೇನ್ ಮಾಡ್ತೈತೆ ಅಂತಂದ್ರೆ ಟೆಕ್ಸ್ಟ್ ಗಳನ್ನ, ನಂಬರ್ ಗಳನ್ನ, ಕಮಾಂಡ್ ಗಳನ್ನ ಕಂಪ್ಯೂಟರ್ ಅಥವಾ ಇತರೆ ಎಲೆಕ್ಟ್ರಿಕಲ್ ಸಾಧನಗಳಲ್ಲಿ ಟೈಪ್ ಮಾಡಲು ಏನ್ ಮಾಡ್ತೈತೆ ನಿಮ್ಗೆ ಸಹಾಯ ಮಾಡ್ತೈತೆ. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಮಾನಿಟರ್. ಸೊ ಮಾನಿಟರ್ ಏನ್ರಿ ಕಂಪ್ಯೂಟರ್ ಮಾನಿಟರ್ ಒಂದ್ ಏನ್ರಿ ಔಟ್ಪುಟ್ ಡಿವೈಸ್ ರೀ ಇದು. ಇವೆರಡು ಇನ್ಪುಟ್ ರೀ. ಇದೇನ್ರಿ ಔಟ್ಪುಟ್ ಡಿವೈಸ್. ಸೊ ಇದು ಔಟ್ಪುಟ್ ಡಿವೈಸ್ ಇದೇನ್ ಮಾಡ್ತೈತ್ರಿ ಕಂಪ್ಯೂಟರ್ನ ಗ್ರಾಫಿಕ್ಸ್ ಕಾರ್ಡ್ನ ಸಹಾಯದಿಂದ ಏನ್ ಮಾಡ್ತೈತ್ರಿ ದೃಶ್ಯ ಮಾಹಿತಿಯನ್ನ ಏನ್ ಮಾಡ್ತೈತಿ ನಿಮ್ಗೆ ಪ್ರದರ್ಶನವನ್ನ ಏನ್ ಮಾಡ್ತೈತ್ರಿ ಮಾಡ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತ್ರಿ ಸೊ ಪ್ರಿಂಟರ್. ಸೊ ಪ್ರಿಂಟರ್ನ ಅದಕ್ಕೆ ಯೂಸ್ ಮಾಡ್ತೇವೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ.
ಸೊ ಪ್ರಿಂಟ್ ತೆಗೆಯಲು ಏನು ಮಾಡ್ತೀವಿ ನಾವು, ಪೇಪರ್ಗಳನ್ನು ಪ್ರಿಂಟ್ ತೆಗೆಯಲು ಏನು ಮಾಡ್ತೀವಿ ನಾವು, ಪ್ರಿಂಟರನ್ನು ಹೆಚ್ಚಾಗಿ ಬಳಸ್ತೀವಿ. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಸ್ಲೈಡ್. ವಾಟ್ ಈಸ್ ದ ಫಂಕ್ಷನ್ ಆಫ್ ದ ಎಂಟರ್ ಕೀ ಅಂತ ಕೊಟ್ಟ ನಾವು. ಓಕೆ, ಸೊ ಅಂದ್ರೆ ಕೀಬೋರ್ಡ್ನಲ್ಲಿ ಇರ್ತಕ್ಕಂಥ ಎಂಟರ್ ಕೀಯ ಮಹತ್ವವನ್ನು ತಿಳಿಸ್ರಿ ಅಂತ ಏನು ಮಾಡ್ಯಾನ್ರಿ ಅವ ಕೇಳ್ಯಾನ. ಎಂಟರ್ ಕೀ ಸೆಂಡ್ ಕರ್ಸರ್ಸ್ ಟು ದ ನೆಕ್ಸ್ಟ್ ಲೈನ್ ಆರ್ ಎಕ್ಸಿಕ್ಯೂಟ್ ಕಮಾಂಡ್ ಆರ್ ಆಪರೇಷನ್ಸ್ ಅಂತ ಕೊಟ್ಟ ನಾವು. ಅಂದ್ರೆ ಸೊ ಕರ್ಸರ್ನ ಸಹಾಯದಿಂದ ಮುಂದಿನ ಅಥವಾ ನೆಕ್ಸ್ಟ್ ಲೈನ್ಗೆ ಏನು ಮಾಡ್ಬೋದ್ರಿ, ಇದು ಹೋಗಲು ಇದು ಏನು ಮಾಡ್ತೈತ್ರಿ ನಿಮ್ಗೆ ಸಹಾಯ ಮಾಡ್ತೈತಿ. ಎರಡನೇದು ಏನು ಮಾಡ್ತೈತ್ರಿ, ಇದು ಆಜ್ಞೆ ಅಥವಾ ಕಮಾಂಡ್ಗಳನ್ನು ಆಪರೇಟ್ ಮಾಡಲು ಏನು ಮಾಡ್ತೈತ್ರಿ, ಸಹಾಯ ಮಾಡ್ತೈತಿ. ಸೊ ಸಪೋಸ್ ನೀವು ಸೇವ್ ಮಾಡ್ಬೇಕಾಗಿರ್ತೈತ್ರಿ, ಸೊ ನೀವು ನೇಮ್ ಟೈಪ್ ಮಾಡ್ತೀರಿ ರಮೇಶ್ ಪಾಟೀಲ್ ಅಂತೇಳಿ, ಆಮೇಲೆ ನೀವು ಎಂಟರ್ ಹೊಡೆದ್ರ ಅಂತ ತಗೋರಿ ಅದೇನಾಕೈತ್ರಿ, ಸೇವ್ ಆಕೈತಿ. ಸೊ ಈ ತರ ಏನ್ ಮಾಡ್ತೈತ್ರಿ, ಎಂಟರ್ ಕೀ ಏನ್ ಮಾಡ್ತೈತ್ರಿ, ತನ್ನ ಕಾರ್ಯಗಳನ್ನು ಕಂಪ್ಲೀಟ್ ಮಾಡ್ತೈತಿ. ನೆಕ್ಸ್ಟ್ ಶಟಿಂಗ್ ಡೌನ್. ಶಟಿಂಗ್ ಡೌನ್ ಅಂದ್ರೆ ಏನ್ ಗೊತ್ತ್ರಿ ನಿಮ್ಗೆ, ಸೊ ಕಂಪ್ಯೂಟರ್ನ ಬಂದ್ ಮಾಡುವಂತ ಕೆಲಸ ರೀ. ಓಕೆ, ಸೊ ಇಲ್ಲಿ ನಾವು ಇದನ್ನ ಒಂದೊಂದು ಪಾಯಿಂಟ್ ವೈಸ್ ನೋಡೋಣ್ರಿ. ನಾವು ಆ ಕಂಪ್ಯೂಟರ್ you can shut down the computer in Ubuntu by clicking systems button at the top right and then click shutdown ಅಂತ ಕೊಟ್ಟ ನಾವು. ಅಂದ್ರೆ ಸೊ ಕಂಪ್ಯೂಟರ್ ಒಳಗೆ ಏನಿರ್ತೈತ್ರಿ, ಒಂದು ಬಲಭಾಗದಲ್ಲಿ ಇರ್ತಕ್ಕಂಥ ಸಿಸ್ಟಮ್ನ ಬಟನ್ ಮೇಲೆ ಕ್ಲಿಕ್ ಮಾಡೋ ಮುಖಾಂತರ ಏನ್ ಮಾಡ್ಬೋದ್ರಿ, ಕಂಪ್ಯೂಟರ್ನ ಶಟ್ ಡೌನ್ ಮಾಡ್ಬೋದ್ರಿ. ನಂತರ ಶಟ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಏನ್ ಮಾಡ್ಬೇಕ್ರಿ, ಎಂಟರ್ ಹೊಡೆದ್ರೆ ಅಂತ ತಿಳ್ಕೊರಿ ಏನಾಕೈತ್ರಿ, ಅದ ಶಟ್ ಡೌನ್ ಆಗ್ತೈತಿ. ಓಕೆ, ವೆನ್ ಯು ಕ್ಲಿಕ್ ಶಟ್ ಡೌನ್ ದ ಆಪರೇಟಿಂಗ್ ಸಿಸ್ಟಮ್ ವಿಲ್ ಕ್ಲೋಸ್ ಆಲ್ ದ ಅಪ್ಲಿಕೇಶನ್ಸ್ ಅಂಡ್ ಟರ್ನ್ ಆಫ್ ದ ಕಂಪ್ಯೂಟರ್. ಅಂದ್ರೆ ನೀವು ಶಟ್ ಡೌನ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಮಾಡಿದಾಗ ಏನಾಗೈತ್ರಿ, ಆಪರೇಟಿಂಗ್ ಸಿಸ್ಟಮ್ನ ಎಲ್ಲಾ ಅಪ್ಲಿಕೇಶನ್ಗಳನ್ನ ಏನ್ ಮಾಡ್ತೈತ್ರಿ, ಇದ ಮುಚ್ತೈತಿ ಮತ್ತು ಕಂಪ್ಯೂಟರ್ನ ಏನ್ ಮಾಡ್ತೈತಿ, ಇದ ಆಫ್ ಮಾಡ್ತೈತಿ ಅಂತ ಏನ್ ಮಾಡ್ತಾನ್ರವ ಹೇಳ್ತಾನ. ಇನ್ನು ನೆಕ್ಸ್ಟ್ ಬರ್ತೈತ್ರಿ ಯೂಸಿಂಗ್ ದ ಕೀಬೋರ್ಡ್. ಕೀಬೋರ್ಡ್ ಅನ್ನು ನಾವು ಯಾಕೆ ಯೂಸ್ ಮಾಡ್ತೇವೆ ಅಂತ ಕೇಳ್ರವ. ಸೊ ನೋಡ್ರಿ, ಅ ಕೀಬೋರ್ಡ್ ಇಸ್ ಅ ಇನ್ಪುಟ್ ಡಿವೈಸ್. ಸೊ ನಾನು ನಿಮ್ಗೆ ಆಗಲೇ ಹೇಳೇನ್ರಿ, ಯೂಸ್ ಟು ಟೈಪ್ ಟೆಕ್ಸ್ಟ್, ನಂಬರ್ಸ್ ಅಂಡ್ ಕಮಾಂಡ್ಸ್ ಇನ್ ಟು ದ ಕಂಪ್ಯೂಟರ್. ಸೊ ಕೀಬೋರ್ಡ್ ಅನ್ನೋದು ಏನ್ರಿದೆ, ಕಂಪ್ಯೂಟರ್ ನಲ್ಲಿ ಟೆಕ್ಸ್ಟ್ ಮತ್ತು ನಂಬರ್ ಗಳನ್ನ ಮತ್ತು ಕಮಾಂಡ್ ಗಳನ್ನ ಟೈಪ್ ಮಾಡಲು ಬಳಸುವ ಒಂದು ಇನ್ಪುಟ್ ಸಾಧನವಾಗಿದೆ ಅಂತ ಏನ್ ಮಾಡಬಹುದು, ನಾವು ಅದನ್ನ ತಿಳಿದುಕೊಳ್ಳಬಹುದು. ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಲೈನ್. ವಾಟ್ ಈಸ್ ಬಯೋಸ್? ಓಕೆ, ವಾಟ್ ಈಸ್ ಬಯೋಸ್? ಸೊ ನೋಡ್ರಿ, ಬಯೋಸ್ ಅಂದ್ರೆ ಏನು ಅಂತ ಕೇಳ್ರಿ. ಸೊ ಇದರದ ನಿಮ್ಗೆ ಇದು ಬರ್ಕೊಂಡ್ಬಿಡ್ರಿ ನೀವು, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಕರಿತೇವೆ ನಾವು. ಇದಕ್ಕೆ ಬೇಸಿಕ್ ಇನ್ಪುಟ್ ಇಲ್ಲ ಐತೆ ನೋಡ್ರಿ. ಸೊ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತೇಳಿ ಇದನ್ನು 1 ಮಾರ್ಕ್ಸಿಗೂ ಏನು ಮಾಡ್ಬೋದ್ರಿ, MCQ ಒಳಗೆ ಏನು ಮಾಡ್ಬೋದ್ರಿ, ಕೇಳ್ಬಹುದು. ಸೊ ಒಂದು ಸ್ವಲ್ಪ ನೋಡ್ಕೊರಿ. ಓಕೆ, ಸೊ ನೋಡ್ರಿ, ಕಂಪ್ಯೂಟರ್ ಆಟೋಮೆಟಿಕಲಿ ರನ್ಸ್ ಆರ್ ಬೇಸಿಕ್ ಪ್ರೋಗ್ರಾಮ್ ಕಾಲ್ಡ್ ಆಸ್ BIOS, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಓಕೆ, the BIOS first does a self test. If the self test shows that system is fine, the BIOS will load the operating system ಅಂತ ಕೊಟ್ಟ ನಾವು. ಅಂದ್ರೆ ನಿಮ್ಗೆ ಸರಳ ರೀತಿಯೊಳಗೆ ಹೇಳ್ಬೇಕಂತಂದ್ರಿ, ಸೊ ಇದಕ್ಕೆ ನಾವೇನಂತೇವ್ರಿ, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಅಂತ ಏನ್ ಮಾಡ್ತೇವೆ ನಾವು ಕರಿತೇವಿ. ಸೊ ಇದು ಮೂಲ ಪ್ರೋಗ್ರಾಮ್ಗಳನ್ನ ಏನ್ ಮಾಡ್ತೈತ್ರಿ, ರನ್ ಮಾಡ್ತೈತಿ. ಸೊ ಬಯೋಸ್ ಮೊದಲು ಏನ್ ಮಾಡ್ತೈತ್ರಿ, ಸ್ವಯಂ ಪರೀಕ್ಷೆಯನ್ನ ಮಾಡ್ತೈತ್ರಿ, ಸೆಲ್ಫ್ ಟೆಸ್ಟ್ ತಗೋತೈತಿ. ಆಮೇಲೆ ಏನ್ ಮಾಡ್ತೈತ್ರಿ, ಇದ ಸ್ವಯಂ ಪರೀಕ್ಷೆಯು ಸರಿಯಾಗಿದ್ದರೆ ಇದು ಆಪರೇಟಿಂಗ್ ಸಿಸ್ಟಮ್ ಅನ್ನ ಏನ್ ಮಾಡ್ತೈತ್ರಿ, ಲೋಡ್ ಮಾಡ್ತೈತೆ ಅಂತ ಏನ್ ಮಾಡ್ಯಾನ್ರವ ಹೇಳ್ತಾನ. ಓಕೆ, ಇಷ್ಟ ರೀ. ನೆಕ್ಸ್ಟ್ ಬರ್ತೈತ್ರಿ ಇನ್ನೊಂದು, ರೈಟ್ ದ ಫುಲ್ ಫಾರ್ಮ್ ಆಫ್ ICT. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ. ಓಕೆ, ಸೊ ಇದನ್ನು ಏನ್ ಮಾಡ್ತಾನ್ರಿ, 1 ಮಾರ್ಕ್ಸಿಗೆ ಏನ್ ಮಾಡ್ತಾನ್ರಿ, MCQ ಒಳಗ ಕೇಳ್ಯಾನ, ಆಲ್ರೆಡಿ 2 ಟೈಮ್ಸ್ ಕೇಳ್ಯಾನ. ಓಕೆ, ಸೊ ಇದನ್ನೊಂದು ಸ್ವಲ್ಪ ಏನು ಮಾಡ್ಕೋರಿ, ಬರ್ಕೋರಿ. ಓಕೆ, ವಿಡಿಯೋ ಪಾಸ್ ಮಾಡಿ. ಸೊ ಇಲ್ಲೇ ನಿಮ್ಗೆ ನಾ ಎಂಟರ್ ಕೀ ಚಿತ್ರವನ್ನು ಏನು ಮಾಡೇನ್ರಿ, ಕೊಟ್ಟೇನಿ. ಓಕೆ, ಸೊ ಎಂಟರ್ ಕೀ ಏನು ಮಾಡ್ತೈತೆ ಅಂತಂದ್ರೆ, ಸೊ ನೀವು ಟೈಪ್ ಮಾಡ್ತಿರ್ತೀರಿ, ನೆಕ್ಸ್ಟ್ ಲೈನ್ಗೆ ಹೋಗ್ಬೇಕಂದ್ರೆ ನೀವು ಈ ಎಂಟರ್ ಕೀಯನ್ನು ಪ್ರೆಸ್ ಮಾಡಿದ್ರೆ ಸೊ ಅದು ನೆಕ್ಸ್ಟ್ ಲೈನ್ಗೆ ಹೋಗ್ತೈತ್ರಿ. ಸೊ ಸೇವ್, ಕ್ಲೋಸ್, ಡೆಲೀಟ್ ಅಥವಾ ಸೊ ಇಂತಹ ಕೆಲಸಗಳನ್ನು ಮಾಡತ್ತಿದ್ರಿಪ್ಪ, ಪ್ರಿಂಟ್ ತೆಗಿತಿದ್ರಿ ಅಂತಂದ್ರೆ ಕಮಾಂಡ್ ಮಾಡಲು ಕೂಡ ನಾವೇನು ಮಾಡ್ಬೋದ್ರಿ, ಎಂಟರ್ ಕೀಯನ್ನು ಬಳಸ್ಬೋದು. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ನೀವು ಕೀಬೋರ್ಡ್ನ ಚಿತ್ರ ಕೊಟ್ಟೇನ್ರಿ, ನಾ ಇದನ್ನು ತಿಳ್ಕೊರಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಬರ್ತೈತ್ರಿ ಇಲ್ಲೇ ESC ಅಂತ ಬರ್ತೈತಿ. ಸೊ ಇದಕ್ಕೆ ಏನಂತ ಗೊತ್ತ್ರಿ, ನಾವು ಕಂಟ್ರೋಲ್ ಕೀ ಅಂತ ಕರಿತೇವ್ರಿ ಇದು. ಓಕೆ, ಸೊ ಇಲ್ಲಿ ಒಂದಿಷ್ಟು ಅದಾವ್ರಿ, ಅಲ್ಟ್ ಬರ್ತೈತ್ರಿ ನಿಮ್ಗೆ. ಓಕೆ, ಕಂಟ್ರೋಲ್ ಅಂತ ಬರ್ತೈತಿ. ಇವೆಲ್ಲ ಏನ್ರಿ ಇವ, ದೀಸ್ ಆರ್ ದ ಕಂಟ್ರೋಲ್ ಕೀಸ್. ಸೊ ಇಲ್ಲಿ F1 ಇಂದ F12 ತನಕ ಏನದಾವಲ್ರಿ ಇವ, F12 ತನಕ ಇರುವ ಇವಕ್ಕೆಲ್ಲ ಏನಂತೀವಿ ನಾವು ಫಂಕ್ಷನ್ ಕೀ ಅಂತೇವಿ. ಇದನ್ನ ಏನು ಮಾಡ್ತಾನೆ ರೀ, 2 ಮಾರ್ಕ್ಸಿಗೆ ಕೇಳ್ತಾನೆ ರೀ. ಓಕೆ, ಸೊ ನ್ಯೂಮರಿಕ್ ಕೀಬೋರ್ಡ್ ಅಂತಂತಂದ್ರೆ ಸೊ ಇಲ್ಲಿ ನಂಬರ್ಸ್ ಇರ್ತಾವ್ರಿ, 1 2 3 4 5 6 7 8 9. ಇಲ್ಲಿ ಬಾರ್, ಸ್ಟಾರ್, ಮೈನಸ್, ಪ್ಲಸ್, ಎಂಟ್ರ್ ಇವೆಲ್ಲ ಏನವ್ರಿ, ಇವೆಲ್ಲ ಏನ್ರಿ ಇವ ನ್ಯೂಮರಿಕ್ ಕೀಬೋರ್ಡ್ಸ್ ರೀ. ನ್ಯಾವಿಗೇಷನ್ ಕೀ ಅಂತಂದ್ರೆ ಅಪ್ ಆ್ಯಂಡ್ ಡೌನ್ ರೀ, ರೈಟ್, ಲೆಫ್ಟ್ ಇವೆಲ್ಲ ಕೀಗಳಿಗೆ ಏನಂತೇವ್ರಿ ನಾವು. ಸೊ ಇವೆಲ್ಲ ಏನ್ರಿ ಇವ, ಸೊ ಇಲ್ಲಿ ಬರ್ತಾವ್ರಿ, ಇಲ್ಲೆಲ್ಲ ಅಲ್ಫಾಬೆಟಿಕಲ್ ಕೀಸ್ ಬರ್ತಾವ್ರಿ, A to Z ಇವೆಲ್ಲ ಬರ್ತಾವ್ರಿ. ಸೊ ಇದ್ರ ಬಗ್ಗೆ ಏನು ಮಾಡ್ರಿ, ಒಂದು ಸ್ವಲ್ಪ ನೀವು ನೋಡ್ಕೊರಿ. ಓಕೆ, ಸೊ ಫಸ್ಟ್ ತಿಳ್ಕೊಂಡ್ರೆ ನಾವು ಯೂಸ್ ಆಫ್ ಫಂಕ್ಷನ್ ಕೀಸ್. ಸೊ ಯೂಸಸ್ ಆಫ್ ಫಂಕ್ಷನ್ ಕೀಸ್
ಓಕೆ, F1 ಇಂದ F12 ತನಕ ಇರ್ತಾವ್ರಿ ಇವ. ಸೊ ಇವುಗಳನ್ನು ಏನು ಮಾಡ್ತೇನೆ ನಾನು ನಿಮ್ಗೆ ಮುಂದೆ ಹೇಳ್ತಾ ಹೋಗ್ತೇನೆ. ಓಕೆ, ಫಸ್ಟ್ ಕ್ವಶನ್ ಐತ್ರಿ ನಿಮಗಿಲ್ಲ, ನೀವು ನೋಡ್ಬೋದು. ಓಕೆ, ಲಿಸ್ಟ್ ದ ಫಂಕ್ಷನ್ಸ್ ಕೀಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಅಂತ ಕೊಟ್ಟಾನ. ಅಂದ್ರೆ ಫಂಕ್ಷನ್ ಕೀಗಳ ಪ್ರಾಮುಖ್ಯತೆಯನ್ನು ವಿವರಿಸ್ರಿ ಅಂತ ಕೊಟ್ಟಾನ, ಮತ್ತು ಅವುಗಳನ್ನು ಲಿಸ್ಟ್ ಮಾಡಿರಿ ಅಂತ ಕೊಟ್ಟಾನ್ರಿ. ಫಸ್ಟ್ ಬರ್ತೈತೆ ರೀ F1. ಸೊ ಓಪನ್ಸ್ ಹೆಲ್ಪ್ ಮೆನ್ಯೂ ಅಂತ ಕೊಟ್ಟಾನ್ರಿ ಅವ. ಅಂದ್ರೆ ಸೊ ಹೆಲ್ಪ್ ಮೆನ್ಯೂವನ್ನು ಓಪನ್ ಮಾಡಲು ಏನು ಮಾಡ್ತೈತಿ ರೀ, ಇದು ನಮ್ಗೆ ಸಹಾಯ ಮಾಡ್ತೈತಿ. ಎರಡನೇದು ಬರ್ತೈತೆ ರೀ F2. ಓಕೆ, F2 ರಿನೇಮ್ ಫೈಲ್ಸ್ ಇನ್ ವಿಂಡೋಸ್ ಎಕ್ಸ್ಪ್ಲೋರರ್ ಆ್ಯಂಡ್ ಎಡಿಟ್ಸ್ ಆಕ್ಟಿವ್ ಸೆಲ್ಸ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಂತ ಕೊಟ್ಟಾನವ. ಅಂದರೆ ವಿಂಡೋಸ್ ಎಕ್ಸ್ಪ್ಲೋರರ್ನಲ್ಲಿ ಫೈಲ್ಗಳನ್ನು ರಿನೇಮ್ ಮಾಡಲು ಮತ್ತು ಮೈಕ್ರೋಸಾಫ್ಟ್ ಎಕ್ಸೆಲ್ನಲ್ಲಿ ಸೆಲ್ಗಳನ್ನು ಆ್ಯಕ್ಟಿವ್ ಮಾಡಲು ಏನು ಮಾಡ್ತೈತಿ ರೀ, ಇದು ನಮ್ಗೆ ಸಹಾಯ ಮಾಡ್ತೈತಿ. ಓಕೆ, ಮೂರನೇದು F3 ಸರ್ಚ್ ಮಾಡಲು ಇದೇನು ಮಾಡ್ತೈತಿ, ನಮ್ಗೆ ಹೆಲ್ಪ್ ಮಾಡ್ತೈತಿ. F4 ಬರ್ತೈತಿ ರೀ ವಿಂಡೋಸನ್ನು ಕ್ಲೋಸ್ ಮಾಡಲು ಇದೇನು ಮಾಡ್ತೈತಿ, ನಮ್ಗೆ ಏನು ಮಾಡ್ತೈತಿ, ಹೆಲ್ಪ್ ಮಾಡ್ತೈತಿ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ Alt + F4 ಹೊಡೆದ್ರೆ ಅಂತ ತಿಳ್ಕೊರಿ. ಸೊ ನೀವು ಏನಾಕೈತೆ ರೀ, ವಿಂಡೋಸ್ ಕ್ಲೋಸ್ ಆಗ್ತೈತಿ. ಸೊ ಶಟ್ ಡೌನ್ ಆಗ್ತೈತೆ ಅಂತ. ಇದು ಹೊಡೆದ ಮೇಲೆ ಏನು ಮಾಡ್ಬೇಕು, ನೀವು ಸೀದಾ ಓಕೆ ಎಂಟರ್ ಮಾಡ್ಬೇಕು. ಎಂಟರ್ ಮೇಲೆ ಏನು ಮಾಡ್ಬೇಕು ರೀ, ಕ್ಲಿಕ್ ಮಾಡಬೇಕು, ಓಕೆ ಮಾಡಬೇಕು. ಅವಾಗ ಏನಾಕೈತೆ ರೀ, ಅದು ಶಟ್ ಡೌನ್ ಆಗ್ತೈತಿ. ಓಕೆ, ಈ ಥರ. ನೆಕ್ಸ್ಟ್ ಇಲ್ಲಿ ನಾನು ನಿಮ್ಗೆ ಮೌಸ್ನ ಬಳಕೆ ಬಗ್ಗೆ ಏನು ಮಾಡೇನ್ರಿ ಒಂದು ಸ್ವಲ್ಪ ಕೊಟ್ಟೇನಿ, ಇದ್ರ ಬಗ್ಗೆ ನೋಡ್ಕೊರಿ. ಓಕೆ, ಇದ್ರ ಮೇಲೆ ಏನು ಪ್ರಶ್ನೆ ಕೇಳಂಗಿಲ್ಲ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್. ಅಂದ್ರೆ ಮೌಸನ್ನು ಹೇಗೆ ಬಳಕೆ ಮಾಡಬೇಕು. ಸೊ ಫಸ್ಟ್ ತಿಳ್ಕೊರಿ, ಅ ಮೌಸ್ ಈಸ್ ಅ ಸ್ಮಾಲ್ ಡಿವೈಸ್ ಯೂಸ್ ಟು ಮೂವ್, ಸೆಲೆಕ್ಟ್ ಆ್ಯಂಡ್ ಓಪನ್ ಐಟಮ್ಸ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್. ಸೊ ನೋಡಿರಿ, ಮೌಸ್ ಅನ್ನೋದೇನು ರೀ, ಕಂಪ್ಯೂಟರ್ ಸ್ಕ್ರೀನ್ನ ಮೇಲೆ ಡಾಟಾವನ್ನು ಸರಿಸಲು ಅಥವಾ ಮೂವ್ ಮಾಡಲು, ಸೆಲೆಕ್ಟ್ ಮಾಡಲು ಅಥವಾ ಓಪನ್ ಮತ್ತು ಕ್ಲೋಸ್ ಮಾಡಲು ಬಳಸುವ ಒಂದು ಇನ್ಪುಟ್ ಸಾಧನ ಆಗೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ಎರಡನೇ ನೋಡ್ಕೊರಿ ನೀವು, ದ ಮೌಸ್ ಸಿಂಪ್ಲಿಫೈಸ್ ನ್ಯಾವಿಗೇಷನ್ ಬೈ ಅಲೋವಿಂಗ್ ಪಾಯಿಂಟ್ ಆ್ಯಂಡ್ ಕ್ಲಿಕ್ ಇಂಟ್ರಾಕ್ಷನ್ಸ್ ಎಸೆನ್ಷಿಯಲ್ ಫಾರ್ ಪ್ರೊಡಕ್ಟಿವಿಟಿ ಇನ್ ಟೂಲ್ಸ್ ಲೈಕ್ ಸ್ಪ್ರೆಡ್ಶೀಟ್ಸ್ ಆ್ಯಂಡ್ ಫಾರ್ಮ್ಸ್ ಅಂತ ಕೊಟ್ಟ ನಾವು. ಅಂದರೆ ಸ್ಪ್ರೆಡ್ಶೀಟ್ ಮತ್ತು ಫಾರ್ಮ್ಗಳಂತಹ ಟೂಲ್ಸ್ಗಳಲ್ಲಿ ಉತ್ಪಾದಕತೆಗೆ ಅಗತ್ಯವಾದ ಪಾಯಿಂಟ್ ಆ್ಯಂಡ್ ಕ್ಲಿಕ್ ಸಂವಹನಗಳನ್ನು ಅನುಮತಿಸಲು ಮತ್ತು ಸೊ ಮೌಸ್ಗಳನ್ನು ಏನು ಮಾಡ್ತೇವ್ರಿ ನಾವು, ಇದೇನು ಮಾಡ್ತೈತೆ ರೀ, ಮೌಸಲ್ಲೇ ಸಹಾಯವನ್ನು ಮಾಡ್ತೈತೆ ಅಂತ ಏನು ಮಾಡ್ತಾನೆ ರೀ ಅವ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಯೂಸಿಂಗ್ ಮೌಸ್ ಇನ್ ಫೈಲ್ ಎಕ್ಸ್ಪ್ಲೋರರ್ ಅಂತ ಕೊಟ್ಟಾನ್ರಿ. ಅಂದ್ರೆ ವಿಭಿನ್ನ ಅಪ್ಲಿಕೇಶನ್ಗಳನ್ನು ಮೌಸ್ ಪ್ರಕ್ರಿಯೆಗಳಲ್ಲಿ ವಿಶಿಷ್ಟವಾಗಿ ಏನು ಮಾಡ್ಬೋದು ರೀ, ಪ್ರತಿಕ್ರಿಯಿಸ್ಬೋದು. ಸೊ ಇಲ್ಲಿ ಒಂದೊಂದು ನಾನು ನಿಮ್ಗೆ ಏನು ಮಾಡ್ತೇನೆ ರೀ ಹೇಳ್ತೀನಿ. ಹೋವರ್, ಪಾಯಿಂಟ್ ಆ್ಯಂಡ್ ಕ್ಲಿಕ್, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮತ್ತು ಡಬಲ್ ಕ್ಲಿಕ್ ಬಗ್ಗೆ ಫಸ್ಟ್ ತಿಳ್ಕೊಂಡ್ರೆ ನಾವು ಹೋವರ್ ಅಂದರೆ ಏನಂತೇಳಿ. ಓಕೆ, ಸೊ ಫೈಲ್ ಎಕ್ಸ್ಪ್ಲೋರರ್ನಲ್ಲಿ ಮೌಸನ್ನು ಹೇಗೆ ಬಳಸ್ಬೇಕಂತ ಏನು ಮಾಡೋಣ ಪ್ರಶ್ನೆ ಕೇಳೋಣ. ಸೊ ಫಸ್ಟ್ ಏನು ಮಾಡೋಣ, ಹೋವರ್ ಅಂದರೆ ನೋಡೋಣ. ಸೊ ಹೋವರ್ಗೆ ಏನಂತ ಗೊತ್ತಾರೆ, ನಾವು ರೋಲ್ ಓವರ್ ಅಂತ ಏನು ಮಾಡ್ತೇವೆ ರೀ ಕರಿತೀವಿ. ಮೂವ್ ದ ಮೌಸ್ ಓವರ್ ಅ ಫೈಲ್ ಟು ವ್ಯೂ ಡೀಟೇಲ್ಸ್ ವಿತೌಟ್ ಕ್ಲಿಕ್ಕಿಂಗ್. ಅಂದ್ರೆ ಫೈಲ್ನ ವಿವರಗಳನ್ನು ಕ್ಲಿಕ್ ಮಾಡಲಾರ್ದೇ ಅದನ್ನು ವೀಕ್ಷಿಸಲು ಅದರ ಮೇಲೆ ಮೌಸನ್ನು ಏನು ಮಾಡಿರಿ, ಸ್ವಲ್ಪ ಸರಿಸಾಡ್ರಿ. ಇದರಿಂದ ಏನಾಕೈತೆ ರೀ, ನಿಮ್ಗೆ ಅದರದ್ದು ಡೀಟೇಲ್ಸ್ ಎಲ್ಲ ಏನಾಕೈತೆ ರೀ, ಶೋ ಆಕೈತೆ. ಓಕೆ, ಸೊ ಎರಡನೇದು ಬರೋಣ್ರಿ, ಪಾಯಿಂಟ್ ಆ್ಯಂಡ್ ಕ್ಲಿಕ್. ಮೂವ್ ದ ಪಾಯಿಂಟರ್ ಆನ್ ಸ್ಕ್ರೀನ್ ದೆನ್ ಕ್ಲಿಕ್ ಟು ದ ಸೆಲೆಕ್ಟ್ ಆ್ಯಂಡ್ ಆ್ಯನ್ ಐಟಮ್ ಲೈಕ್ ಎ ಫೈಲ್ ಅಂತ ಕೊಟ್ಟನ್ರಿ. ಓಕೆ, ಅಂದ್ರೆ ಸ್ಕ್ರೀನ್ನ ಮೇಲೆ ಪಾಯಿಂಟರ್ನ ಮೂವ್ ಮಾಡಲು, ಫೈಲ್ನಲ್ಲಿರುವ ಮಾಹಿತಿಯನ್ನು ಸೆಲೆಕ್ಟ್ ಮಾಡಲು ಇದೇನು ಮಾಡ್ತೈತೆ ರೀ, ನಿಮ್ಗೆ ಸಹಾಯವನ್ನು ಮಾಡ್ತೈತಿ. ಮೂರನೇದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಅಂದ್ರೆ ಕ್ಲಿಕ್ ಆ್ಯಂಡ್ ಹೋಲ್ಡ್ ಅ ಫೈಲ್, ಡ್ರ್ಯಾಗ್ ಇಟ್ ಟು ಅ ನ್ಯೂ ಸ್ಪಾಟ್ ದೆನ್ ರಿಲೀಸ್ ಟು ಮೂವ್ ಇಟ್. ಅಂದರೆ ಏನು ಮಾಡಿರಿ, ಓಕೆ, ಫೈಲನ್ನು ಕ್ಲಿಕ್ ಮಾಡಿ ಹೋಲ್ಡ್ ಮಾಡಲು ಮಾಡಿರಿ, ಆಮೇಲೆ ಅದನ್ನು ಬೇರೆ ಸ್ಥಳದಲ್ಲಿ ಎಳೆದು ಹೋಗಿರಿ. ಆಮೇಲೆ ಏನು ಮಾಡ್ತೈತೆ ರೀ ಇದು, ಸೊ ಅದನ್ನು ರಿಲೀಸ್ ಮಾಡಿದಾನಂದ್ರೆ ಏನಾಕೈತೆ ರೀ, ಅದು ಅಲ್ಲೇನು ಹೋಗಿ ಸೇವ್ ಆಗ್ತೈತೆ ಅಥವಾ ಮೂವ್ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ನೆಕ್ಸ್ಟ್ ಬರ್ತೈತೆ ರೀ ಡಬಲ್ ಕ್ಲಿಕ್. ಸೊ ಕ್ವಿಕ್ಲಿ ಕ್ಲಿಕ್ ದ ಲೆಫ್ಟ್ ಬಟನ್ ಟ್ವೈಸ್ ಟು ಓಪನ್ ಅ ಫೈಲ್ ಅಂತ ಹೇಳನ್ರಿ. ಅಂದರೆ ಸೊ ಫೈಲನ್ನು ಓಪನ್ ಮಾಡಲು ಏನು ಮಾಡಿರಿ, ಎಡ ಬಟನನ್ನು, ಮೌಸ್ನಲ್ಲಿ ಇರ್ತಕ್ಕಂಥ ಎಡ ಬಟನನ್ನು 2 ಬಾರಿ ಕ್ಲಿಕ್ ಮಾಡಿರಿ. ಇದರಿಂದ ಏನಾಗೈತೆ ರೀ, ಫೈಲ್ ಓಪನ್ ಆಗ್ತೈತೆ ಅಂತ ಏನು ಮಾಡ್ತಾನೆ ರೀ ಹೇಳ್ತಾನೆ. ಓಕೆ, ಸೊ ಈ ಥರ. ಸೊ ಇಲ್ಲಿ ನೀವು ಕಂಟ್ರೋಲ್ ಕೀಸ್ ನೋಡ್ಬೋದು ರೀ. ಓಕೆ, ಸೊ ಕಂಟ್ರೋಲ್, ಓಕೆ, ವಿಂಡೋಸ್, ಆಲ್ಟ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ಕಂಟ್ರೋಲ್ ಕೀಸ್. ಸೊ ಇನ್ನು ನೆಕ್ಸ್ಟ್ ನೋಡೋಣ್ರಿ ನಾವು ಲಿಸ್ಟ್ ದ ಕಂಟ್ರೋಲ್ ಕೀಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಅಂತ ಕೊಟ್ಟ ನಾವು. ಅಂದ್ರೆ ಸೊ ಕಂಪ್ಯೂಟರ್ನಲ್ಲಿ ಬರುವ ಕಂಟ್ರೋಲ್ ಕೀಗಳನ್ನು ಏನು ಮಾಡಿರಿ, ಪಟ್ಟಿ ಮಾಡ್ರಿ ಅಂತ ಏನು ಮಾಡ್ರಿ ಕೇಳೋಣ. ಸೊ ಫಸ್ಟ್ ಬರ್ತೈತೆ ರೀ ಕಂಟ್ರೋಲ್
ಕೀ ಅಂದರೆ ಏನಂತ ತಿಳ್ಕೊರಿ. ಈ ಕೀಗಳು ವಿಶೇಷ ಕಾರ್ಯಗಳಿಗಾಗಿ ಏನು ಮಾಡ್ತೇವೆ ನಾವು ಇವುಗಳನ್ನು ಹೆಚ್ಚಾಗಿ ಏನು ಮಾಡ್ತೇವೆ ರೀ ಬಳಸ್ತೇವೆ. ಸಪೋಸ್ ನಿಮ್ಗೆ ಹೇಳ್ಬೇಕಂತಂತಂದ್ರೆ ಸೊ ಕಂಟ್ರೋಲ್ ಪ್ಲಸ್ ಪಿ. ಸೊ ಇದನ್ನ ಎದಕ್ಕೆ ಯೂಸ್ ಮಾಡ್ತೇವೆ ನಾವು ಪ್ರಿಂಟ್ ಮಾಡಲು ಏನು ಮಾಡ್ತೀವಿ ರೀ ಯೂಸ್ ಮಾಡ್ತೇವೆ. ಕಂಟ್ರೋಲ್ ಸಿ ಕಾಪಿ ಮಾಡಕ್ಕೆ ರೀ, ಕಂಟ್ರೋಲ್ ವಿ ಪೇಸ್ಟ್ ಮಾಡೋಕ್ಕೆ. ಸೊ ಈ ಥರ. ಸೊ ನೋಡಿರಿ ಶಿಫ್ಟ್. ಸೊ ಇಲ್ಲಿ ಫಸ್ಟ್ ತಿಳ್ಕೊರಿ ಶಿಫ್ಟ್ ಅದಕ್ಕೆ ಯೂಸ್ ಮಾಡ್ತೈತಿ. ಶಿಫ್ಟ್ ಪ್ಲಸ್ ಎ ಇದನ್ನು ನೀವು ಹೊಡೆದ್ರೆ ಅಂತ ತಿಳ್ಕೊರಿ. ಸೊ ನೀವು ಟೈಪ್ ಮಾಡಿರ್ತಕ್ಕಂಥ ಎಲ್ಲ ವರ್ಡ್ಗಳು ಏನಾಗ್ತಾವೆ ರೀ ಅಪ್ಪರ್ ಕೇಸ್ ಆಗ್ತಾವೆ. ಅಪ್ಪರ್ ಕೇಸ್ ಅಂತಂದ್ರೆ ಎಲ್ಲ ಅಲ್ಫಾಬೆಟಿಕಲ್ ಎ ಬಿ ಸಿ. ಓಕೆ, ಈ ಥರ ಏನಾಗ್ತಾವೆ ರೀ ಆಗ್ತಾವೆ. ಸೊ ಇದಕ್ಕೋಸ್ಕರ ಯೂಸ್ ಮಾಡ್ತೇವೆ ರೀ. ಎರಡನೇದು ಅದಕ್ಕೆ ಯೂಸ್ ಮಾಡ್ತೇವಪ್ಪ ಅಂದ್ರೆ ಸ್ಪೇಸ್ ಬಾರ್. ಸೊ ಸ್ಪೇಸ್ ಬಾರ್ ಅದಕ್ಕೆ ಯೂಸ್ ಮಾಡ್ತೇವೆ ಗೊತ್ತ್ರಿ ನೀವು. ಓಕೆ, ಟು ಇನ್ಸರ್ಟ್ ಸ್ಪೇಸ್. ಸೊ ಸಪೋಸ್ ನೀವು ಎಲ್ಲಾದರೂ ಸ್ಪೇಸ್ ಕೊಡ್ಬೇಕಂತಂದ್ರೆ ಸ್ಪೇಸ್ ಬಾರನ್ನು ಏನು ಮಾಡ್ತೇವೆ ನಾವು ಯೂಸ್ ಮಾಡ್ತೇವೆ. ಮೂರನೇದು ಆಲ್ಟ್. ಸೊ ಆಲ್ಟ್ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂತಂದ್ರೆ ಸೊ ನಮ್ದು ಏನಾದರೂ ಪಿ ಸಿ ಹ್ಯಾಂಗ್ ಆತಂತ ತಿಳ್ಕೊರಿ, ಕಂಟ್ರೋಲ್ ಪ್ಲಸ್ ಆಲ್ಟ್ ಪ್ಲಸ್ ಡೆಲಿಟನ್ನು ನಾವೇನು ಮಾಡ್ತೇವೆ ರೀ ಪ್ರೆಸ್ ಮಾಡ್ತೇವೆ. ಓಕೆ, ಸೊ ಇದೇನು ಮಾಡ್ತೈತ್ರಿ ಟಾಸ್ಕ್ ಮ್ಯಾನೇಜರ್ನ ಏನು ಮಾಡ್ತೈತ್ರಿ ಓಪನ್ ಮಾಡ್ತೈತಿ. ಆಮೇಲೆ ಏನು ಮಾಡ್ಬೋದು ರೀ ನಾವು. ಓಕೆ, ಸೊ ಯಾವುದಾದ್ರೂ ಹ್ಯಾಂಗ್ ಆಗ್ತಿರ್ತಕ್ಕಂಥ ಪ್ರೋಗ್ರಾಮನ್ನು ನಾವೇನು ಮಾಡ್ಬೋದು ರೀ ಕ್ಲೋಸ್ ಮಾಡ್ಬೋದು. ಅಂತೆಲ್ಲ ಏನು ಮಾಡ್ತೈತ್ರಿ ಇದು ಆಲ್ಟ್ ಹೆಲ್ಪ್ ಆಗ್ತೈತೆ ನಮಗೆ. ನಾಲ್ಕನೇದು ಬರ್ತೈತ್ರಿ ಕ್ಯಾಪ್ಸ್ ಲಾಕ್. ಕ್ಯಾಪ್ಸ್ ಲಾಕ್ ರೀ. ಸೊ ಕ್ಯಾಪ್ಸ್ ಲಾಕ್ ಎದಕ್ಕೆ ಯೂಸ್ ಮಾಡ್ತೇವೆ ಅಂತಂದ್ರೆ ಅಲ್ಫಾಬೆಟಿಕಲ್ ಲೆಟರ್ಗಳನ್ನು ಸೆಟ್ ಮಾಡಲು ಏನು ಮಾಡ್ತೇವೆ ಇದನ್ನು ನಾವು ಬಳಸ್ತೇವೆ. ಅಪ್ಪರ್ ಕೇಸ್ ಅಥವಾ ಲೋವರ್ ಕೇಸ್. ಓಕೆ, ಸೊ ಹಿಂಗಿದ್ದನ್ನು ಹಿಂಗೆ ಮಾಡ್ಬೋದು ರೀ ಅಥವಾ ಹಿಂಗಿದ್ದನ್ನು ಹಿಂಗೆ ಮಾಡಲು. ಸೊ ಇದನ್ನು ಚೇಂಜ್ ಮಾಡಕ್ಕೆ ರೀ. ಸೊ ಸಪೋಸ್ ನಿಮ್ಗೆ ಸ್ಮಾಲ್ ಲೆಟರ್ ಬಗ್ಗೆ ಆಗಿತ್ತು ಅಂತ ತಿಳ್ಕೊರಿ, ನೀವು ಕ್ಯಾಪ್ಸ್ ಲಾಕ ಬಂದ್ ಮಾಡ್ಬೇಕು ರೀ. ನಿಮ್ಗೆ ಕ್ಯಾಪಿಟಲ್ ಲೆಟರ್ ಬೇಕಾಗಿತ್ತು ಅಂದರೆ ಕ್ಯಾಪ್ಸ್ ಲಾಕನ್ನು ನೀವೇನು ಮಾಡ್ಬೇಕು ರೀ ಆನ್ ಮಾಡ್ಬೇಕು ಈ ಥರ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಟ್ಯಾಬ್. ಸೊ ಟ್ಯಾಬ್ ಕೀ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಡಿಫ್ರೆಂಟ್ ಎಲಿಮೆಂಟ್ಸ್ಗಳನ್ನು ಫೋಕಸ್ ಮಾಡಲು ಏನು ಮಾಡ್ತೇವೆ ನಾವು ಟ್ಯಾಬ್ ಕೀಯನ್ನು ಏನು ಮಾಡ್ತೇವೆ ರೀ ಯೂಸ್ ಮಾಡ್ತೇವೆ. ಓಕೆ, ಸೊ ಇದು ಯಾಕೋ ನಂಗೆ ಭಾಳ ಡೀಪ್ ಅನ್ಸತ್ತೈತೆ ರೀ. ಬಟ್ ಸೊ ನನ್ನ ಕರ್ತವ್ಯ ಇದು ಹೇಳೋದು, ನಾನು ಅದಕ್ಕೆ ಏನು ಮಾಡತ್ತೇನೆ ರೀ ನಿಮ್ಗೆ ಹೇಳತ್ತೇನೆ. ಓಕೆ, ಕೀಗಳ ಬಗ್ಗೆ ಕೊಟ್ಟೇನೆ ರೀ. ಲಿಸ್ಟ್ ದ ಪಂಕ್ಚುಯೇಷನ್ಸ್ ಕೀಸ್ ಯೂಸ್ಡ್ ಇನ್ ಕಂಪ್ಯೂಟರ್ಸ್ ಅಂತ ಕೊಟ್ಟನವ. ಅಂತಂದ್ರೆ ಪಂಕ್ಚುಯೇಷನ್ ಕೀಗಳನ್ನು ಸೊ ಇವುಗಳನ್ನು ವಿರಾಮ ಚಿಹ್ನೆ ಕೀಲಿಗಳಂತ ಏನು ಮಾಡ್ತೀವಿ ನಾವು ಕರಿತೀವಿ. ಸೊ ಇವುಗಳನ್ನು ಒಳಗೊಂಡಿರ್ತೈತದ. ಸೊ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಕಾಲನ್, ಸೆಮಿಕಾಲನ್, ಕ್ವೆಶನ್ ಮಾರ್ಕ್, ಸಿಂಗಲ್ ಕೊಟೇಶನ್ ಮಾರ್ಕ್, ಡಬಲ್ ಕೊಟೇಶನ್ ಮಾರ್ಕ್ ಇವೆಲ್ಲ ಇದು ಅಂದ್ರೆ ಇವಕ್ಕೆಲ್ಲ ಏನಂತ ಹೋದ್ರೆ ನಾವು ಪಂಕ್ಚುಯೇಷನ್ ಕೀಸ್ಗಳಂತ ಏನು ಮಾಡ್ತೇವೆ ರೀ ಕರಿತೇವೆ. ಓಕೆ, ಫಸ್ಟ್ ತಿಳ್ಕೊಂಡ್ರೆ ನಾವು ಕಾಲನ್. ಸೊ ಕಾಲನ್ ಎಲ್ಲಿ ಯೂಸ್ ಮಾಡ್ತೇವೆ ಗೊತ್ತ್ರಿ ನಿಮ್ಗೆ. ಕಾಲನ್ ಇದನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದ್ರೆ ಸೊ ಏನಾದರೂ ಎಕ್ಸ್ಪ್ಲೇನ್ ಮಾಡುವತ್ನಾಗ, ಲಿಸ್ಟ್ ಮಾಡುವತ್ನಾಗ ಅಥವಾ ಪ್ರೂವ್ ಮಾಡುವತ್ನಾಗ ಏನು ಮಾಡ್ತೀವಿ ರೀ ಡಿಫೈನ್ ಮಾಡೋಕೆ ಏನು ಮಾಡ್ತೇವೆ ಗೊತ್ತ್ರಿ ನಾವು ಕಾಲನನ್ನು ಏನು ಮಾಡ್ತೇವೆ ರೀ ಯೂಸ್ ಮಾಡ್ತೇವೆ. ಓಕೆ, ಸೊ ಇನ್ನು ನಾವು ಸೆಮಿಕಾಲನ್ನ ಎಲ್ಲಿ ಯೂಸ್ ಮಾಡ್ತೇವೆ ಅಂತಂದ್ರೆ ಓಕೆ ಇದನ್ನು ಕಾಮಾಗಿಂತ ಹೆಚ್ಚಾಗಿ ಇದ್ದಲ್ಲಿ ಮಾತ್ರ ಏನು ಮಾಡ್ತೇವೆ ರೀ ತೋರಿಸ್ತೇವೆ. ಕಾಮ ಹಾಕಕ್ಕೆ ಬರಂಗಿಲ್ಲಪ್ಪ ಅದಕ್ಕಿಂತಲೂ ಇದು ಇಂಪಾರ್ಟೆಂಟ್ ಆಯ್ತು ಅಂತಂದ್ರೆ ಅಲ್ಲಿ ಏನು ಮಾಡ್ತೇವೆ ನಾವು ಸೆಮಿಕಾಲನ್ನ ಏನು ಮಾಡ್ತೇವೆ ಯೂಸ್ ಮಾಡ್ತೇವೆ. ಓಕೆ, ಮೂರನೇದು ಕ್ವೆಶನ್ ಮಾರ್ಕ್. ಓಕೆ, ಸೊ ಪ್ರಶ್ನೆ ಕೇಳುವ ವಾಕ್ಯಗಳಲ್ಲಿ ಏನು ಮಾಡ್ತೇವೆ ರೀ ಇದನ್ನು ಹೆಚ್ಚಾಗಿ ಬಳಸ್ತೇವೆ ನಾವು. ಓಕೆ, ಇನ್ನು ಸಿಂಗಲ್ ಕೊಟೇಶನ್ ಮಾರ್ಕಲ್ಲಿ ಯೂಸ್ ಮಾಡ್ತೇವೆ ಅಂತಂತಂದ್ರೆ ಟು ಇಂಡಿಕೇಟ್ ಅ ಕೋಟ್. ಸೊ ಏನಾದರೂ ನೀವು ಕೋಟ್ ಮಾಡಬೇಕಪ್ಪ, ಸೊ ಅದನ್ನು ನೀವು ಇಂಡಿಕೇಟ್ ಮಾಡ್ಬೇಕಂತಂದ್ರೆ ಅದನ್ನು ನೀವು ಹೈಲೈಟ್ ಮಾಡಬೇಕು ಅಥವಾ ಕೋಟ್ ಮಾಡ್ಬೇಕಂದಾಗ ಮಾತ್ರ ಏನು ಮಾಡ್ತೇವೆ ನಾವು ಸಿಂಗಲ್ ಕೊಟೇಶನ್ ಮಾರ್ಕ್ಗಳನ್ನು ಯೂಸ್ ಮಾಡ್ತೇವೆ. ಮತ್ತು ಡಬಲ್ ಕೊಟೇಶನ್ ಮಾರ್ಕ್ಗಳನ್ನು ಎಲ್ಲಿ ಯೂಸ್ ಮಾಡ್ತೇವೆ ಅಂತಂತಂದ್ರೆ ಎಕ್ಸಾಕ್ಟ್ ವರ್ಡ್ಗಳನ್ನು ಕ್ಯಾಪ್ಚರ್ ಮಾಡೋಕ್ಕೆ. ಓಕೆ, ಸೊ ಡಬಲ್ ಕೊಟೇಶನ್ ಮಾರ್ಕ್ಗಳನ್ನು ಏನು ಮಾಡ್ತೇವೆ ರೀ ಹೆಚ್ಚಾಗಿ ಬಳಸ್ತೇವೆ. ಓಕೆ, ನೆಕ್ಸ್ಟ್ ನ್ಯಾವಿಗೇಷನ್ ಕೀಸ್. ಸೊ ನ್ಯಾವಿಗೇಷನ್ ಕೀಸ್ ಹೋಮ್ ಆ್ಯಂಡ್ ಪೇಜ್ ಅಪ್, ಪೇಜ್ ಡೌನ್ ಆರ್ ನ್ಯಾವಿಗೇಷನ್ ಕೀಸ್. ಓಕೆ, ಇದೆಲ್ಲ ಗೊತ್ತೈತ್ರಿ ನಿಮ್ಗೆ. ಸೊ ಇವೆಲ್ಲ ಏನಾಗಿರ್ತಾವೆ ರೀ ನ್ಯಾವಿಗೇಷನ್ ಕೀಗಳಾಗಿರ್ತಾವೆ. ಸೊ ದೀಸ್ ಆರ್ ಯೂಸ್ಡ್ ಟು ಮೂವ್ ಅಪ್ ಆ್ಯಂಡ್ ಡೌನ್, ರೈಟ್ ಆ್ಯಂಡ್ ಲೆಫ್ಟ್ ಇನ್ ಅ ಡಾಕ್ಯುಮೆಂಟ್. ಓಕೆ, ಸೊ ಇವುಗಳನ್ನು ಡಾಕ್ಯುಮೆಂಟ್ನಲ್ಲಿ ಮೇಲೆ ಕೆಳಗೆ ಮತ್ತು ಬಲಕ್ಕೆ ಎಡಕ್ಕೆ ಚಲಿಸಲು ಏನು ಮಾಡ್ತೇವೆ ನಾವು ಹೆಚ್ಚಾಗಿ ಯೂಸ್ ಮಾಡ್ಕೋತೇವೆ. ಮತ್ತು ದ ಹೋಮ್ ಆ್ಯಂಡ್ ಕೀಸ್ ಮೂವ್ ದ ಕರ್ಸರ್ ಟು ದ ಲೆಫ್ಟ್ ಆ್ಯಂಡ್ ರೈಟ್ ಆ್ಯಂಡ್ ಆಫ್ ಅ ಲೈನ್ ಆರ್ ಅ ಟೆಸ್ಟ್ ಪರ್ಫೆಕ್ಟ್ ರೆಸ್ಪೆಕ್ಟಿವ್ಲಿ ಅಂತ ಕೊಡ ನಾವು. ಪೇಜ್ ಅಪ್ ಮಾಡಕ್ಕೆ ರೀ ಮತ್ತು ಡೌನ್ ಮಾಡೋಕೆ ಕೀಗಳನ್ನು ಕ್ರಮವಾಗಿ ಒಂದು ಪೇಜನ್ನು ಮೇಲೆ ಏನು ಮಾಡ್ಬೋದು ರೀ ಇನ್ನೊಂದು ಪೇಜನ್ನು ಕೆಳಗಿರಿಸಲು ಏನು ಮಾಡ್ತೇವೆ ನಾವು ಹೆಚ್ಚಾಗಿ ಇವುಗಳನ್ನು ಏನು ಮಾಡ್ತೇವೆ ರೀ ಬಳಸ್ತೇವೆ. ಓಕೆ, the page up and page down keys are used to move on page up and
1 ಪೇಜ್ ಡೌನ್ ರೆಸ್ಪೆಕ್ಟಿವ್ಲಿ ಅಂತಂತಂದ್ರೆ ಪೇಜ್ ಅಪ್ ಮತ್ತು ಪೇಜ್ ಡೌನ್ ಕೀಗಳನ್ನು ಎಲ್ಲಿ ಕ್ರಮವಾಗಿ ಒಂದು ಪೇಜನ್ನು ಇನ್ನೊಂದು ಪೇಜ್ನ ಮೇಲೆ ಕೆಳಗೆ ಅಥವಾ ಮೇಲೆ ಇರಿಸಲು ಏನು ಮಾಡ್ತೈತೆ ರೀ, ಇದು ನಮಗೆ ಸಹಾಯವನ್ನು ಮಾಡ್ತೈತಿ. ಓಕೆ, ನೆಕ್ಸ್ಟ್ ಬರ್ತೈತೆ ರೀ ಕಮ್ಯಾಂಡ್ ಕೀಸ್. ಸೊ ಕಮ್ಯಾಂಡ್ ಕೀಸ್ ಅಂದ್ರೆ ನೋಡ್ರಿ, ಇನ್ಸರ್ಟ್, ಡೆಲೀಟ್, ಬ್ಯಾಕ್ ಸ್ಪೇಸ್. ಓಕೆ, ಇವಕ್ಕೆಲ್ಲ ಏನಂತಾರೆ ನಾವು ಕಮ್ಯಾಂಡ್ ಕೀಗಳಂತ ಏನು ಮಾಡ್ತೀವಿ ನಾವು ಕರಿತೀವಿ. ಓಕೆ, ಸೊ ನೋಡ್ರಿ, ವೆನ್ ದ ಇನ್ಸರ್ಟ್ ಕೀ ಈಸ್ ಟರ್ನ್ ಆನ್, ಇಟ್ ಹೆಲ್ಪ್ಸ್ ಯು ಟು ಓವರ್ ರೈಟ್ ಕ್ಯಾರೆಕ್ಟರ್ಸ್ ಟು ದ ರೈಟ್ ದ ಕರ್ಸರ್. ಸೊ ಇನ್ಸರ್ಟ್ ಕೀಯನ್ನು ಆನ್ ಮಾಡಿದಾಗ ಏನು ಮಾಡ್ತೈತಿ ರೀ, ಇದು ಕರ್ಸರ್ನ ಬಲಭಾಗದಲ್ಲಿರೋ ಅಕ್ಷರಗಳನ್ನು ಓವರ್ ರೈಟ್ ಮಾಡಲು ಏನು ಮಾಡ್ತೈತಿ, ನಮ್ಗೆ ಹೆಲ್ಪ್ ಮಾಡ್ತೈತಿ. ಓಕೆ, ಇನ್ನು ಎರಡನೇದು ರೀ, the delete key and the backspace key are used to remove typed text, characters and other objects on the right and left side of the cursor respectively ಅಂತ ಕೊಟ್ಟನು. ಕರ್ಸರ್ನ ಬಲ ಮತ್ತು ಎಡಭಾಗದಲ್ಲಿರುವ ಟೈಪ್ ಮಾಡಿದ ಅಕ್ಷರಗಳನ್ನು ಕ್ರಮವಾಗಿ ತೆಗೆದುಹಾಕಲು ನಾವು ಡೆಲಿಟ್ ಮತ್ತು ಬ್ಯಾಕ್ ಸ್ಪೇಸ್ಗಳನ್ನು ಹೆಚ್ಚಾಗಿ ಏನು ಮಾಡ್ತೀವಿ ರೀ, ಬಳಸ್ತೀವಿ. ಓಕೆ, ಸೊ ಇವಕ್ಕೆಲ್ಲ ಏನಂತಾರೆ ನಾವು ಕಮ್ಯಾಂಡ್ ಕೀಸ್ ಅಂತೀವಿ. ಸೊ ಇಲ್ಲಿ ನಾವು ಫಸ್ಟ್ ಪ್ರಶ್ನೆ ಕೊಟ್ಟನ್ರಿ, ವಿಚ್ ಆಫ್ ದ ಫಾಲೋವಿಂಗ್ ಫಂಕ್ಷನ್ಸ್ ಈಸ್ ನಾಟ್ ಪರ್ಫಾರ್ಮ್ಡ್ ಯೂಸಿಂಗ್ ಇನ್ ಅ ಮೌಸ್. ಅಂದರೆ ಈ ಕೆಳಗಿನ ಯಾವ ಕಾರ್ಯಗಳನ್ನು ಮೌಸನ್ನು ಬಳಸಿ ನಿರ್ವಹಿಸಲಾಗುವುದಿಲ್ಲ. ನಾಟ್ ನಿರ್ವಹಿಸಲಾಗುವುದಿಲ್ಲ. ಫಸ್ಟ್ ಬರ್ತೈತೆ ರೀ ಟರ್ನ್ ಆನ್, ಇದರಿ ಆನ್ಸರ್. ಸೊ ಕಂಪ್ಯೂಟರ್ ಟರ್ನ್ ಮಾಡೋ ಹೊತ್ನಾಗ ನಾವು ಏನು ಮಾಡೋದಿಲ್ಲ ರೀ, ಸೊ ಮೌಸನ್ನು ಏನು ಮಾಡೋದಿಲ್ಲ ರೀ, ಬಳಸೋದಿಲ್ಲ. ಓಕೆ, ಹೂವರ್ ಮಾಡ್ತೇವ್ರಿ, ನಾವು ಮೌಸನ್ನು ಏನು ಮಾಡ್ತೇವೆ ರೀ, ಬಳಸಿ ಹೂವರ್ ಮಾಡ್ತೇವೆ ರೀ, ರೈಟ್ ಕ್ಲಿಕ್ ಮಾಡ್ತೇವೆ, ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೇವೆ ರೀ. ಓಕೆ, ರೋಲ್ ಓವರ್ ಮಾಡ್ತೇವೆ. ಸೊ ಇವೆಲ್ಲ ಮಾಡ್ತೇವೆ ರೀ, ಬಟ್ ಟರ್ನ್ ಆನ್ ಮಾಡೋ ಹೊತ್ನಾಗ ಏನಾಗೋದಿಲ್ಲ ರೀ, ಮೌಸ್ ಯೂಸ್ ಆಗೋದಿಲ್ಲ. ಓಕೆ, ಸೊ ಟರ್ನ್ ಆನ್ ಮಾಡೋ ಹೊತ್ನಾಗ ಏನು ಮಾಡ್ತೇವೆ ಗೊತ್ತ್ರಿ, ನಾವು ಪಾಸ್ವರ್ಡ್ ಹಾಕಿ ಏನು ಮಾಡ್ತೇವೆ ರೀ, ಎಂಟರ್ ಕೀಯನ್ನು ಪ್ರೆಸ್ ಮಾಡ್ತೇವೆ. ಓಕೆ, ಸೊ ಈ ಥರ. ಎರಡನೇದು, ವಾಟ್ ಈಸ್ ದ ಟರ್ಮ್ ಯೂಸ್ಡ್ ವೆನ್ ಯು ಪ್ರೆಸ್ ಆ್ಯಂಡ್ ಹೋಲ್ಡ್ ದ ಲೆಫ್ಟ್ ಮೌಸ್ ಕೀ ಆ್ಯಂಡ್ ಮೂವ್ ದ ಮೌಸ್ ಅರೌಂಡ್ ಅಂತ ಕೊಟ್ಟನ್ರಿ. ಅಂದರೆ ಎಡ ಮೌಸ್ ಕೀಲಿಯನ್ನು ಒತ್ತಿ ಹಿಡಿದುಕೊಂಡು ಮೌಸನ್ನು ಸುತ್ತಲೂ ಚಲಿಸುವಾಗ ಬಳಸುವ ಪದ ಯಾವುದು ಅಂತ ಏನು ಮಾಡ್ಯಾನ್ರಿ ಕೇಳೋಣ. ಸೊ ಹೈಲೈಟಿಂಗ್ ಅಲ್ಲ, ಸೆಲೆಕ್ಟಿಂಗ್ ಅಲ್ಲ, ಮೂವಿಂಗ್ ನೋಟ್ಸ್ ಅಲ್ಲ. ದ ಆನ್ಸರ್ ಇಸ್ ಡ್ರ್ಯಾಗಿಂಗ್. ಅಂದರೆ ನೀವು ಲೆಫ್ಟ್ ಕ್ಲಿಕ್ ಮಾಡಿ ಆಮೇಲೆ ಏನು ಮಾಡ್ಬೋದು, ನೀವು ಅದನ್ನು ಡ್ರ್ಯಾಗ್ ಮಾಡ್ಬೋದು. ಸೊ ಅದಕ್ಕೆ ಏನಂತೀವಿ ನಾವು ಡ್ರ್ಯಾಗಿಂಗ್ ಅಂತ ಏನು ಮಾಡ್ತೀವಿ ರೀ, ಕರಿತೇವೆ. ನಾನು ನೆಕ್ಸ್ಟ್ ಬರ್ದೈತ್ರಿ, ಹಿಯರ್ ಆರ್ ದ ಸ್ಟೆಪ್ಸ್ ದಟ್ ಟೇಕ್ ಪ್ಲೇಸ್ ವೆನ್ ಸ್ಟಾರ್ಟಿಂಗ್ ಅ ಕಂಪ್ಯೂಟರ್, ರೀಅರೇಂಜ್ ದ ಸ್ಟೆಪ್ಸ್ ಇನ್ ದ ಕರೆಕ್ಟ್ ಆರ್ಡರ್ ಅಂತ ಕೊಟ್ಟ ನಾವು. ಸೊ ಫಸ್ಟ್ ಬರ್ತಿದ್ರಿ ಸಿ. ಫಸ್ಟ್ ಏನು ಮಾಡ್ಬೇಕ್ರಿ ನೀವು, ಪವರ್ ಆನ್ ಸೆಲ್ಫ್ ಟೆಸ್ಟ್ ಪೋಸ್ಟ್ ಸ್ಟಾರ್ಟ್ಸ್. ಸೊ ನೀವು ICUಲಿರ್ತಕ್ಕಂಥ ಪವರ್ ಬಟನನ್ನು ಏನು ಮಾಡ್ಬೇಕ್ರಿ, ಪ್ರೆಸ್ ಮಾಡ್ಬೇಕು. ಅವಾಗ ಏನಾಕೈತೆ ರೀ, ಸೆಲ್ಫ್ ಟೆಸ್ಟ್ ಸ್ಟಾರ್ಟ್ ಆಕೈತಿ. ಓಕೆ, ಆಮೇಲೆ ಏನು ಬರ್ತೈತ್ರಿ, ಆಪ್ರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ಸ್. ಓಕೆ, ಎರಡನೇಗೆ ಏನಾಕೈತೆ ರೀ, ಆಪ್ರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆಕೈತಿ ರೀ. ಮೂರನೇಗೆ ವೆಲ್ಕಮ್ ಸ್ಕ್ರೀನ್ ಅಪಿಯರ್ ಆಗ್ತೈತಿ. ಓಕೆ, ನಾಲ್ಕನೇದು ಏನಾಕೈತೆ ರೀ, ಲಾಗಿನ್ ಸ್ಕ್ರೀನ್ ಅಪಿಯರ್ ಆಕೈತಿ. ಆಮೇಲೆ ಏನು ಮಾಡ್ಬೇಕು ನೀವು, ಡೆಸ್ಕ್ಟಾಪ್ ಅಪಿಯರ್ಸ್ ಆಫ್ಟರ್ ಲಾಗಿನ್. ಸೊ ಲಾಗಿನ್ ಆದಮೇಲೆ ಏನಾಕೈತಿ ರೀ, ಡೆಸ್ಕ್ಟಾಪ್ ಏನಾಕೈತಿ ರೀ, ಚಾಲು ಆಗ್ತೈತಿ. ಓಕೆ, ಸೊ ಇಲ್ಲಿಗೆ ಈ ವಿಡಿಯೋ ಏನಾಗ್ತೈತಿ ರೀ, ಕಂಪ್ಲೀಟ್ ಆಗ್ತೈತಿ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆತಂತಂದ್ರೆ ಈ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಏನು ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಇದೇ ಥರ ಎಜುಕೇಷ್ನಲ್ ವಿಡಿಯೋಗಳು ಈ ಮುಂದಿನ ಟೈಮ್ನಲ್ಲಿ ಏನಾಗ್ತಾವ್ರಿ ಈ ಚಾನಲ್ ಒಳಗೆ ನಿಮ್ಗೆ ಸಿಗ್ತಾ ಹೋಗ್ತಾವೆ. ಧನ್ಯವಾದಗಳು.